ತಲೆನೋವು ಬರ್ತದೆ. ಈಗ ಮನುಷ್ಯ ನಾರ್ಮಲ್ ಏನ್ ಮಾಡ್ತಾನೆ, ತಲೆನೋವು ಬಂದಾಗ ಒಂದು ತಲೆನೋವು ಮಾತ್ರ ತಗೊಳ್ತಾನೆ, ಅದ್ರಲ್ಲಿ ಕಮ್ಮಿ ಆಗಿ ಬಿಡ್ತದೆ. ನಾರ್ಮಲ್ ಜನರಲ್ ತಲೆನೋವು ಮಾತ್ರ ಕಮ್ಮಿ ಆಗ್ತದೆ. ಬಟ್ ಈ ರಕ್ತ ಒತ್ತಡ, ಈ ಹೈಪರ್ ಟೆನ್ಷನ್ ಅನ್ನು ಏನ್ ಹೇಳ್ತೀವಿ, ಇದರಿಂದ ಸ್ಟಾರ್ಟ್ ಆದಾಗ ನಿಮಗೆ ತಲೆನೋವು ಕಮ್ಮಿ ಆಗೋದಿಲ್ಲ. ತಲೆಯಲ್ಲಿ ಭಾರ ಫಸ್ಟ್ ಮೊದಲನೇ ಲಕ್ಷಣ ಕಂಡುದು ಈ ತಲೆನೋವು ಅದರೊಟ್ಟಿಗೆ ಶ್ವಾಸದಲ್ಲಿ ಸ್ವಲ್ಪ ಚಲನಗಳಲ್ಲಿ ಚೇಂಜಸ್ಗಳು ಕಾಣುತ್ತದೆ. ಶ್ವಾಸ ತೆಗೆಯಲಿಕ್ಕೆ ಕಷ್ಟ ಆಗೋದು ಮೊದಲನೇದು ತಲೆನೋವು. ಅದರೊಟ್ಟಿಗೆ ಆಯಾಸ, ಸಿಕ್ಕಾಪಟ್ಟೆ ಆಯಾಸ ಆಗ್ತದೆ. ಅದರೊಟ್ಟಿಗೆ ನಿಮ್ಗೆ ಕೈಕಾಲಲ್ಲಿ ಸುಸ್ತಾಗೋದು, ಮತ್ತೆ ಎದೆನೋವು, ಮತ್ತೆ ನಿಮ್ಗೆ ದಮ್ಮು ಕಟ್ಟೋದು. ಸೊ ಇದು ನಾರ್ಮಲ್ ಲಕ್ಷಣಗಳು ಯಾವಾಗ ಕಂಡು ಬರ್ತದೆ, ತತ್ಕ್ಷಣ ಪ್ರಾಥಮಿಕವಾಗಿ ನಾವು ಫಸ್ಟ್ BP ಅನ್ನು ನಾವು ಚೆಕ್ ಮಾಡಬೇಕಾಗ್ತದೆ. BP ಅಂದ್ರೆ ಏನು? BP ಎರಡು ತರ ಇದೆ, ಒಂದು ಸಿಸ್ಟಾಲಿಕ್, ಒಂದು ಡಯಾಸ್ಟಾಲಿಕ್ ಅಂತೇಳಿ, ಒಂದು ಸಂಕೋಚನ, ಒಂದು ವಿಕೋಚನ ಅಂತೇಳಿ. ಸೊ ಸಂಕೋಚನ ಅಂತೇಳಿ ಮೇಲಿನ ರಕ್ತ ಒತ್ತಡ, ವಿಕೋಚನ ಅಂತೇಳಿ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್, ಅದು ಕೆಳಗಡೆದು ನಮ್ಮ ನಾರ್ಮಲ್ ಬ್ಲಡ್ ಪ್ರೆಷರ್ ಮೆಜರ್ಮೆಂಟ್ ಮಾಡೋದು. ಇದಕ್ಕೆ ಎರಡು ಮೂಲಭೂತ ಕಾರಣ ಇದೆ. ಹಾರ್ಟ್ ಪಂಪಿಂಗ್ ಆದಾಗ ಕನ್ಸ್ಟ್ರಿಕ್ಷನ್ ಮತ್ತೆ ವ್ಯಾಸೋ ಡೈಲಿಟೇಷನ್ ಅಂತ ಹೇಳ್ತೀವಿ. ಅದು ಹಾರ್ಟ್ ಅಂದ್ರೆ ಒಂದು ಮಾಂಸದ ಆರ್ಗನ್. ಆ ಆರ್ಗನ್ ಕನ್ಸ್ಟ್ರಿಕ್ಷನ್ ಅಂದ್ರೆ ಹಿಡಿದಾಗ ಅದು ನಿಮ್ಗೆ ಏನು BP ರೆಕಾರ್ಡಿಂಗ್ ಆಗ್ತದೆ ಅದು ಸಿಸ್ಟಾಲಿಕ್. ಯಾವಾಗ ಹಾರ್ಟ್ ರಿಲ್ಯಾಕ್ಸ್ ಆಗ್ತದೆ ಅದು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್. ಸೊ ನಾರ್ಮಲ್ ಬ್ಲಡ್ ಪ್ರೆಷರ್ ನಿಮ್ಗೆ ಸಾಧಾರಣ 120 ರಿಂದ 80 ನಾರ್ಮಲ್ ಆಗಿರ್ತದೆ. ಯಾವಾಗ ಈ ರಕ್ತ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಇಂದಾಗಲಿ ಬೇರೆ ಯಾವುದೇ ಕಾರಣಗಳಿಂದಾಗಿ ಬ್ಲಾಕ್ ಆಗ್ತದೆ, ಆ ಟೈಮ್ ಅಲ್ಲಿ ನಿಮ್ಗೆ BP ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ನಾವು ಇದನ್ನು ಕಂಡುಹಿಡಿಬೇಕಂತ ಹೇಳಿದ್ರೆ, ಈ ತಲೆನೋವು, ಆಯಾಸ, ಸುಸ್ತು, ದಮ್ಮು ಕಟ್ಟೋದು ಇದೆಲ್ಲ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗ್ತಾ ಇರ್ತದೆ. ಯಾವಾಗ ಇದಕ್ಕೆ ನಾರ್ಮಲ್ ಮದ್ದಲ್ಲಿ ನಿಮ್ಗೆ ಕಮ್ಮಿ ಆಗ್ಲಿಕ್ಕೆ ಬರೋದಿಲ್ಲ, ಆ ಟೈಮ್ ಅಲ್ಲಿ ಈ ಹೈಪರ್ ಟೆನ್ಷನ್ ಅಥವಾ ರಕ್ತೊತ್ತಡ ಸ್ಟಾರ್ಟ್ ಆಗಿದೆ ಅಂತೇಳಿ ನಾವು ಕಂಡು ಬರಬೇಕಾಗ್ತದೆ. ಸೊ ಆಗ ನಾವು ಆ BP ಅನ್ನು ಮಾಪನ ಮಾಡ್ತೀವಿ, ಸಿಸ್ಟಾಲಿಕ್ ಮತ್ತೆ ಡಯಾಸ್ಟಾಲಿಕ್. ನಾರ್ಮಲ್ ರೇಂಜ್ 120-80. ನಾರ್ಮಲಿ ಈ 30 ರಿಂದ 40 ವರ್ಷ ಆಗುವಾಗ ಇದು ಸ್ಟಾರ್ಟ್ ಆಗ್ತದೆ ಕ್ರಮೇಣವಾಗಿ. ಈ ಕೆಳಗಡೆದು ಈ ವಿಕೋಚನೆ, ನಾವೇನ್ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಏನ್ ಹೇಳ್ತೀವಿ, ಅದು ಯಾವಾಗ 90 ಜಾಸ್ತಿ ಕಂಡು ಬರ್ತದೆ, ಆಗ BP ಸ್ಟಾರ್ಟ್ ಆಗಿದೆ ಅಂತೇಳಿ ನಾವು ಎನಿಸಬಹುದು. ಈಗ ಕೆಳಗಿನದ್ದು ಒಂದು ಬ್ಲಡ್ ಪ್ರೆಷರ್ ಮತ್ತೆ ಮೇಲಿನ ಬ್ಲಡ್ ಪ್ರೆಷರ್ ಎರಡು ಹೇಳಿದ್ರಿ ನೀವು. ಈಗ ಕೆಳಗಿಂದು ನಾರ್ಮಲ್ ಆಗಿ 80 ಮತ್ತೆ ಮೇಲಿದ್ದು 120 ಇರಬೇಕು ಅಂತ ಹೇಳಿದ್ರಿ. ಇದು ವಯಸ್ಸಿಗೆ ಏನಾದ್ರೂ ಸಂಬಂಧಪಟ್ಟದ್ದುಂಟು? ಚಿಕ್ಕವರಿಂದ ಹಿಡಿದು ವಯಸ್ಸಾಗೋ ತನಕ ಪ್ರತಿ ಒಂದು ಹಂತದಲ್ಲಿ BPಗಳು ಜಾಸ್ತಿ ಆಗ್ತಾ ಇರ್ತದೆ. ಈಗ ನಾರ್ಮಲ್ ಆಗಿ ಒಂದು 18 ವರ್ಷ ವಯಸ್ಸಿನ ಯುವಕ ಅಥವಾ ಯುವತಿಗೆ 100 ಅಥವಾ 60 ಕೆಳಗಡೆದು ನಾರ್ಮಲ್. ಅದನ್ನು ಲೋ BP ಅನ್ನು ಪರಿಗಣಿಸಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರ ಏಜ್ಗೆ ಅವರ ಹೃದಯ ಬಡಿತ, ನಮ್ದು ಹಾರ್ಟ್ ರೇಟ್ ಮತ್ತೆ ನಮ್ಮ ಪಲ್ಸ್ ರೇಟ್ ನಾರ್ಮಲ್ ಆಗಿ ಒಟ್ಟೊಟ್ಟಿಗೆ ಕೆಲಸ ಮಾಡೋದು. ಅದು ನಮ್ಮ BP ಫ್ಲೋ ಒಟ್ಟಿಗೆ ನಾರ್ಮಲ್ ಆಗಿ ಸಂಚರಿಸ್ತಾ ಇರ್ತದೆ. ಯಾವಾಗ ಈ ರಕ್ತ ಒತ್ತಡ ಅಥವಾ ರಕ್ತ ನಾಳಗಳಲ್ಲಿ ರಕ್ತದ ಏನು ಒತ್ತಡ ಜಾಸ್ತಿ ಆಗ್ತದೆ, ಆಗ ಹಾರ್ಟ್ ರೇಟ್ ಜಾಸ್ತಿ ಆಗ್ತದೆ, ಆಗ ನಾರ್ಮಲಿ BP ಸಹ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. 35 ರಿಂದ 40 ವಯಸ್ಸಿನ ನಾರ್ಮಲ್ ಜನರಿಗೆ ಈಗಿನ ಪ್ರಮಾಣದಲ್ಲಿ 140 ಸಹ ನಾರ್ಮಲ್ ಅಂತ ಹೇಳ್ಬಹುದು. ಬಟ್ 140 ಮತ್ತೆ ಕೆಳಗಡೆದು BP 80 ರಿಂದ 90 ಯಾವಾಗ ಹೋಗ್ತದೆ, ಆಗ ಹೈಪರ್ ಟೆನ್ಷನ್ ಜಾಸ್ತಿ ಆಗಿದೆ ಅಂತ ನಾವು ಅದನ್ನ ಪರಿಗಣಿಸಬಹುದು. ಸಾಮಾನ್ಯವಾಗಿ ಜನರಿಗೆ ಒಂದು ಅವರ ಕಲ್ಪನೆ ಇದೆ, ಮೇಲಿನ ಬ್ಲಡ್ ಪ್ರೆಷರ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಕೆಳಗಿದ್ದು ಹೆಚ್ಚು ಕಮ್ಮಿ ಆಗಬಾರದು ಅಂತ. ಇದಕ್ಕೆ ಏನಾದ್ರೂ ಕಾರಣಗಳು? ಯಾವುದೇ ಕಾರಣಕ್ಕೂ ಕೆಳಗಿನ ಬ್ಲಡ್ ಪ್ರೆಷರ್ ಬಾರಿ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನಮ್ದು ಹಾರ್ಟ್ ರಿಲ್ಯಾಕ್ಸ್ ಆಗುವಾಗ ಏನ್ ನಾವು ಬ್ಲಡ್ ಪ್ರೆಷರ್ ಮಾನಿಟರ್ ಮಾಡ್ತೀವಿ ಅದು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಈ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್, ಮೇಲಿದ್ದು ಬ್ಲಡ್ ಪ್ರೆಷರ್ ಟೆನ್ಷನ್ ಇಂದ ಆಗ್ತದೆ, ಅಥವಾ ನಿಮ್ಗೆ ಸಿಟ್ಟು ಬಂದಿರಬಹುದು, ಅಥವಾ ಯಾವುದೇ ಒಂದು ಕಾರಣದಿಂದಾಗಿ ಜಾಸ್ತಿ ಆಗಿರ್ಬೋದು, ಅದಕ್ಕೆ ನೀವು ರೆಸ್ಟ್ ಮಾಡಿದ್ರೆ ಕಮ್ಮಿ ಆಗಬಹುದು. ಬಟ್ ಈ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ರೆಸ್ಟ್ ಅಲ್ಲಿ ಕಮ್ಮಿ ಆಗೋದಿಲ್ಲ. ಯಾಕಂದ್ರೆ ಹಾರ್ಟ್ ಕಂಟಿನ್ಯೂಸ್ಲಿ 1 ಮಿನಿಟ್ಗೆ 72 ಸತಿ 72 ಬೀಟ್ಸ್ ಪರ್ ಮಿನಿಟ್ ನಾವೇನು ಹೇಳ್ತೀವಿ ಅದು ಆಗ್ತಾನೆ ಇರ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅಡಚಣೆಗಳಾಗಬಾರ್ದು. ಯಾವಾಗ ಪಂಪಿಂಗ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು, ಆಗ ನಿಮ್ಗೆ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಸಹ ಪ್ರಾಬ್ಲಮ್ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಡಯಾಸ್ಟಾಲಿಕ್ ಮೇನ್ ಕಾರಣ ನಿಮ್ಗೆ ಟೆನ್ಷನ್ ಅಲ್ಲ, ಹಾರ್ಟಿನ ಕಾಯಿಲೆಗಳಿರ್ಬೋದು, ಹಾರ್ಟ್ ಅಲ್ಲಿ ಬ್ಲಾಕ್ ಇರಬಹುದು, ಕೊಲೆಸ್ಟ್ರಾಲ್ ಸಮಸ್ಯೆಗಳಿರ್ಬೋದು, ಕಿಡ್ನಿ ಸಮಸ್ಯೆಗಳಿರ್ಬೋದು, ಮಧುಮೇಹ ಸಕ್ಕರೆ ಕಾಯಿಲೆಗಳಿರ್ಬೋದು, ಅಥವಾ ಹಾರ್ಮೋನ್ ವ್ಯತ್ಯಾಸಗಳಾಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಮದ್ದಿಂದ ದುಷ್ಪರಿಣಾಮಗಳಿಂದ ಆದಾಗ ನಿಮ್ಗೆ ಕೆಳಗಿನ BPಗಳು ಜಾಸ್ತಿ ಆಗ್ತದೆ. ಅದು ನಿಮ್ಗೆ ತುರತವಾಗಿ ಅದನ್ನ ನೋಡ್ಬೇಕಾಗ್ತದೆ ಏನ್ ಕಾರಣದಿಂದ ಬಂದಿದೆ ಅಂತೇಳಿ. ಸೊ ಸಿಸ್ಟಾಲಿಕ್ಗೆ ಸಾಧಾರಣ 140 160 ಹೋದ್ರೂ ಅಪಾಯ ಅಂತದೇನಿಲ್ಲ. ಯಾವಾಗ ಅದು 200 ದಾಟ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಗ ನಾವು ಅದನ್ನು ಕಂಟ್ರೋಲ್ ಮಾಡ್ಬೇಕು. ಇದರ ಜೊತೆಗೆ ಕೆಲವರು ಹೇಳ್ತಾರೆ ನನಗೆ ಲೋ BP ಉಂಟು ಅಂತ. ಇದಕ್ಕೂ ಏನಾದ್ರೂ ಸಂಬಂಧ ಉಂಟಾ? ಹೈ BP, ಲೋ BP ಎರಡು ಡೇಂಜರಸ್. ಹೈ BP, ನಾರ್ಮಲ್ BP 120/80. ಯಾವಾಗ ಕೆಳಗಡೆದು ನಾವೇನ್ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ ಅದು 60ಕ್ಕಿಂತ ಕಮ್ಮಿ ಆಗ್ತದೆ, ಆಗ ಎದೆ ಬಡಿತಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ. ಆಗ ಬ್ರೈನಿಗೆ ಆಕ್ಸಿಜನ್ ಸಂಚಾರ ಕಮ್ಮಿ ಆಗ್ತದೆ. ಆಗ ಪೇಷಂಟ್ಗಳು ನಾರ್ಮಲ್ ಆಗಿ ಸ್ಟ್ರೋಕ್ ಅಥವಾ ಹಾರ್ಟ್ ಕೊಲ್ಯಾಪ್ಸ್ ಆಗಿ ಸಾಯೋದು ಜಾಸ್ತಿ. ಸೊ ಆಗ ಲೋ BP ಬಾರಿ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ? ಈ ರಕ್ತ
ಹೆಮೋಗ್ಲೋಬಿನ್ ಅಂತ ನಾವೇನು ಹೇಳ್ತೀವಿ ಅದು ಕಮ್ಮಿ ಆದಾಗ ನಾರ್ಮಲಿ BP ಸಹ ಲೋ ಆಗುವ ಕಾರಣಗಳು ಜಾಸ್ತಿ. ಮತ್ತೆ ನಾರ್ಮಲಿ ನಾವು ಈ ಲೇಡೀಸ್ ಅಲ್ಲಿ ಕಂಡು ಬರ್ತೀವಿ, ಯಾಕಂದ್ರೆ ಮುಟ್ಟು ಸ್ರಾವ ಆಗ್ತಾ ಇರ್ತದೆ ತಿಂಗಳಲ್ಲಿ, ಆ ಟೈಮಲ್ಲಿ ತುಂಬಾ ರಕ್ತಸ್ರಾವ ಆದಾಗ ನಿಮ್ಗೆ ಲೋ BP ಆಗುವ ಕಾರಣಗಳು ಜಾಸ್ತಿ. ನೀವು ಬಿಪಿಗೆ ಕೆಲವು ಲಕ್ಷಣಗಳನ್ನೆಲ್ಲ ಹೇಳಿದ್ರಿ, ಈ ಲಕ್ಷಣಗಳಿಲ್ಲದೆ ಈ ಪ್ರೆಷರ್ ಹೆಚ್ಚು ಕಮ್ಮಿ ಆಗುವಂತದ್ದು ಉಂಟಾ? ಸಾಮಾನ್ಯವಾಗಿ ನಿಮ್ಗೆ 90% ಜನರುಗಳಿಗೆ ನಿಮ್ಗೆ ಯಾವುದೇ ಕಾಯಿಲೆಗಳು ಇರುವುದಿಲ್ಲ, ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಇದು ಸಡನ್ ಆಗಿ ಬರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಬೊಜ್ಜುತನ ಅವ್ರ ಒಬೆಸಿಟಿ ಅಂತ ನಾವೇನು ಹೇಳ್ತೀವಿ. ಸೊ ಮನುಷ್ಯನಿಗೆ ತೂಕ ಜಾಸ್ತಿ ಆದಾಗ ಪೇಷಂಟ್ ನಾರ್ಮಲ್ ಕಾಣ್ತಾನೆ, ಬಟ್ ಅವನಿಗೆ ಏನೂ ಬ್ಲಡ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇರುವುದಿಲ್ಲ. ಸಡನ್ ಆಗಿ ಅವನಿಗೆ ಯಾವುದೋ ಒಂದು ದಿನ ಯಾವುದೋ ಒಂದು ಕಾರಣದಿಂದಾಗಿ ಅಥವಾ ಯಾವುದೋ ಒಂದು ಸ್ಟ್ರೆಸ್ ಇಂದಾಗಿ ಸಡನ್ ಆಗಿ BP ಜಾಸ್ತಿ ಆಗಿ ಯಾವುದೇ ಸಮಸ್ಯೆಗಳು ಬರುವ ಚಾನ್ಸಸ್ ಇದೆ. ಇದು ಸಡನ್ ಸಮಸ್ಯೆಗಳು, ಇದು ನಿಮ್ಗೆ ಬರಬೇಕು ಅಂತೇನೇ ಇಲ್ಲ. ಬಟ್ ಆದರೆ ಜನರಲ್ ಆಗಿ ನಿಮ್ಗೆ BP ಸ್ಟಾರ್ಟ್ ಆದಾಗ ತಲೆನೋವು, ಸುಸ್ತು ನಾರ್ಮಲ್ ಆಗಿ ಕಾಣಿಸ್ಕೊಳ್ತದೆ. ಯಾವಾಗ ಇದು ಕಮ್ಮಿ ಆಗುದಿಲ್ಲ, ಮದ್ದಲ್ಲಿ ಪ್ರಾಥಮಿಕ ಔಷಧದಲ್ಲಿ ಕಮ್ಮಿ ಆಗುದಿಲ್ಲ, ಆಗ ಕೂಡಲೇ ಅದನ್ನು ತಪಾಸಣೆ ಮಾಡಬೇಕಾಗ್ತದೆ. ಪ್ರಾರಂಭಕ್ಕೆ ಇದಕ್ಕೆ ಬೇರೆ ಕಾರಣಗಳೇನಿರ್ಬೋದು? ಇದಕ್ಕೆ ತುಂಬಾ ಅಂದ್ರೆ ಕೆಲವು ನಾವು ಜೆನೆಟಿಕ್ ಕಾಸ್ ಅಂತ ಕೆಲವು ಹೇಳ್ತೀವಿ. ಜನಾಂಗದಿಂದ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ ನಾರ್ಮಲ್ ಆಗಿ ನಮ್ಮ ಈ BP ಕಾಯಿಲೆಗಳು ಬರುದು ನಾರ್ಮಲಿ ತಂದೆ ಸೈಡ್ ಇಂದ. ಸೊ ಪುರುಷತ್ವ ಸ್ವಲ್ಪ ನಮ್ಮ ತಂದೆ ಸೈಡ್ ಇಂದ ನಾರ್ಮಲಿ ಬರುದು. ನಾರ್ಮಲಿ ಜಾತಕರ್ಮ ಅಂತ ನಾವೇನ್ ಹೇಳ್ತೀವಿ. ನಾರ್ಮಲಿ ನಮ್ಮ ನಾರ್ಮಲ್ ಏರಿಯಾದಲ್ಲಿ ಈ ತಂದೆಗೆ ಏನೇನ್ ಸೀಕೆಗಳು ಇರ್ತದೆ ಅದು ನಾರ್ಮಲಿ ಮಕ್ಕಳಿಗೆ ಬರುದು ಕಾಮನ್. ಇದರಲ್ಲಿ ಒಂದು ಹೃದಯ ಕಾಯಿಲೆ, ಒಂದು BP ಕಾಯಿಲೆ, ಇದು ನಾರ್ಮಲ್ ಆಗಿ ಬರುದು ನಾವು ಜೆನೆಟಿಕ್ಸ್ ಅಲ್ಲಿ ಏನ್ ಹೇಳ್ತೀವಿ. ಸೊ ಅದು ಕಾಮನ್ ಆಗಿ ಇದರಲ್ಲಿ ಬರುವ ಕಾರಣಗಳು ಜಾಸ್ತಿ. ಈಗ ಜೆನೆಟಿಕ್ ಅಲ್ಲದೆ ಬೇರೆ ಬರುವಂತಹ ಅವಕಾಶಗಳು ಉಂಟಾ? ಅವಕಾಶಗಳು ತುಂಬಾ ಅಷ್ಟಿದೆ. ಬೇಕಾದ್ರೆ ಈಗ ಒಂದು ಪೇಷಂಟ್ ನಾರ್ಮಲ್ ಆಗಿ ಡಯಾಬಿಟಿಸ್ ಇರಬಹುದು, ಅಥವಾ ಅವನಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರ್ಬೋದು, ಅಥವಾ ಅವನಿಗೆ ಬೇರೆ ಏನಾದ್ರೂ ಹಾರ್ಮೋನ್ ಸಮಸ್ಯೆಗಳಿರ್ಬೋದು, ಅದರಿಂದ ಸಹ ಬರುವ ಚಾನ್ಸಸ್ಗಳು ಜಾಸ್ತಿ ಇದೆ. ಬೇರೆ ಕಾಯಿಲೆಗಳಿದ್ರೆ ಬರುವಂತಹ ಚಾನ್ಸ್ ಉಂಟಾ? ಶುಗರ್ ಅಥವಾ ಮಧುಮೇಹ ಅಲ್ಲದೆ ಬೇರೆ ಕಾಯಿಲೆಗಳಿದ್ದಾಗ ಇದಾಗುವಂತದ್ದು ಚಾನ್ಸ್? ನಾರ್ಮಲ್ ಆಗಿ ನಿಮ್ಗೆ BP ಕಾರಣಕ್ಕೆ ಮೇನ್ ಇರುವುದು ಕೊಲೆಸ್ಟ್ರಾಲ್. ಶುಗರ್ ಸಮಸ್ಯೆ ಅಂದ್ರೆ ಬಾಡಿಯಲ್ಲಿ ನಮ್ಗೆ ಸೋಡಿಯಂ ಮತ್ತೆ ಉಪ್ಪಿನ ಅಂಶ ಕೆಲವೊಮ್ಮೆ ಜಾಸ್ತಿ ಆಗ್ತದೆ, ಕೆಲವೊಮ್ಮೆ ಕಮ್ಮಿ ಆಗ್ತದೆ. ಈವನ್ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ, ಕಮ್ಮಿ ಆಗ್ತದೆ. ಇದ್ರಲ್ಲಿ ಏನಾದ್ರೂ ವ್ಯತ್ಯಾಸಗಳಾದಾಗ ಮನುಷ್ಯನಲ್ಲಿ ನಾರ್ಮಲಿ ಆಹಾರದಲ್ಲಿ ಬರುದು ಮೇನ್ ಕಾರಣ. ಆಹಾರದಲ್ಲಿ ವ್ಯತ್ಯಾಸ ಆದಾಗ ಮತ್ತೆ ಜೀವನ ಶೈಲಿಯಲ್ಲಿ ಏನಾದ್ರೂ ವ್ಯತ್ಯಾಸಗಳಾದಾಗ ಈ BP ಕಾಯಿಲೆಗಳು ಬರುವ ಚಾನ್ಸ್. ಈ BP ಬಂದ್ರೆ ಒಂದ್ ವೇಳೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಏನಾಗ್ಬೋದು? ಇದಕ್ಕೆ ಕಾಂಪ್ಲಿಕೇಶನ್ಸ್ ಗಳಂತ ತುಂಬಾ ಇದೆ ಸರ್. ಸ್ಟಾರ್ಟಿಂಗ್ ಪ್ರಾಥಮಿಕ ಹಂತದಲ್ಲಿ ಯಾವಾಗ ನಿಮ್ಗೆ ನಾರ್ಮಲ್ ಅಲ್ಲಿ ನಿಮ್ಗೆ ಈ BP 90 ಕ್ರಾಸ್ ಆಗ್ತದೆ, ಡಯಾಸ್ಟೋಲಿಕ್ ಪ್ರೆಷರ್ ಏನ್ ಹೇಳ್ತೀವಿ, ಅದು ನಿಮ್ಗೆ 90 ಕ್ರಾಸ್ ಆದಾಗ ನಿಮ್ಗೆ ರಕ್ತನಾಳಗಳು ಒಡೆಯುವ ಹಾಗೆ ಕ್ಲಾಟ್ ಆಗುವ ಚಾನ್ಸಸ್ಗಳು ಜಾಸ್ತಿ. ಮೊದಲನೇದಾಗಿ ಯಾವ ಏರಿಯಾ, ಯಾವ ಸಂಚಾರ ಆಗುವ ಸ್ಥಾನದಲ್ಲಿ ಎಲ್ಲಿ ಅದು ಡ್ಯಾಮೇಜ್ ಆಗಿದೆ. ಈ ಹಾರ್ಟ್ಗೆ ಏನಾದರೂ ಡ್ಯಾಮೇಜ್ ಆದರೆ ಹಾರ್ಟ್ ಅಟ್ಯಾಕ್ ಬರ್ಬೋದು. ಬ್ರೈನ್ಗೆ ಡ್ಯಾಮೇಜ್ ಆದರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತ ನಾವು ಹೇಳ್ತೀವಿ. ಕಿಡ್ನಿಗೆ ಡ್ಯಾಮೇಜ್ ಆದಾಗ ಯಾಕೆ ಎಲ್ಲ ಕಡೆಯಲ್ಲಿ ರಕ್ತ ಸಂಚಾರಗಳು ಆಗ್ತಾ ಇರ್ತದೆ. ಸೊ ಈವನ್ ಕಿಡ್ನಿಗೆ ಹೋಗಿ ಡ್ಯಾಮೇಜ್ ಆಗುವ ಕಿಡ್ನಿ ಫೇಲಿಯರ್ ಆಗುವ ಚಾನ್ಸಸ್ಗಳು ಜಾಸ್ತಿ. ನಾರ್ಮಲಿ ಇಷ್ಟು ಈ ಮೂರು ಇಂಪಾರ್ಟೆಂಟ್ಗಳು, ಒಂದು ಹಾರ್ಟ್ ರಿಸ್ಕ್, ಒಂದು ಬ್ರೈನ್ ಅಲ್ಲಿ ಮೆದುಳಲ್ಲಿ ಒಂದು ರಿಸ್ಕ್ ಆಗುದು, ಮತ್ತೆ ಕಿಡ್ನಿಯಲ್ಲಿ ರಿಸ್ಕ್ ಆಗುದು ಕಾಮನ್. ಈಗ ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಟೆಸ್ಟ್ ಮಾಡಿದ್ಮೇಲೆ ಹೆಚ್ಚಿದೆ ಅಂತಾದ್ರೆ ಅಥವಾ ಕಮ್ಮಿ ಇದೆ ಅಂತಾದ್ರೆ ಏನ್ ಮಾಡಬೇಕು? ನಾರ್ಮಲ್ ಆಗಿ ಅದಕ್ಕೆ ಸಪರೇಟ್ ಆಗಿ ಇನ್ವೆಸ್ಟಿಗೇಷನ್ಸ್ ಗಳು ಇದೆ. ನಾವು ಪ್ರಾಥಮಿಕ ನಾವು ಏನೇನೇನ್ ನೋಡ್ತೀವಿ, ಫಾರ್ ಎಕ್ಸಾಂಪಲ್ ಒಂದು ಕೊಲೆಸ್ಟ್ರಾಲ್ ಟೆಸ್ಟ್ ಅನ್ನು ಮಾಡಬೇಕಾಗ್ತದೆ ಪ್ರಾಥಮಿಕವಾಗಿ. ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಶುಗರ್ ಅಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಅಥವಾ ಉಪ್ಪಿನ ಅಂಶದಲ್ಲಿ ಅಂತ ಸೋಡಿಯಂ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಟೆಸ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಏನಾದರೂ ವ್ಯತ್ಯಾಸಗಳಿದೆಯಾ, ಇಲ್ಲ ನಾರ್ಮಲ್ ಹಾರ್ಟ್ ಚೆಕ್ಅಪ್ ಮಾಡಿ ಹಾರ್ಟ್ ಫಂಕ್ಷನಿಂಗ್, ಹಾರ್ಟ್ ಅಲ್ಲಿ ಎಲ್ಲ 4 ಚೇಂಬರ್ಗಳಿದೆ, ಈ 4 ಚೇಂಬರ್ಗಳಲ್ಲಿ ಹಾರ್ಟ್ ಬ್ಲಡ್ ಫ್ಲೋ ನಾರ್ಮಲ್ ಇದೆಯಾ ಅಂತ ನಾವು ನೋಡ್ಬೇಕಾಗ್ತದೆ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟು ಅಂತ ಹೇಳಿದ್ರೆ ಅದನ್ನು ಸರಿಪಡಿಸಿದ್ರೆ ನಾರ್ಮಲಿ ಹಾರ್ಟ್ BP ಅನ್ನು ನಾವು ನಾರ್ಮಲ್ ಬರ್ಬೋದು. ಇದಕ್ಕೆ ಮೇನ್ ಆಗಿ ಎಲ್ಲದಕ್ಕೆ ಮೇನ್ ಕಾರಣ ಸ್ಟ್ರೆಸ್, ಟೆನ್ಷನ್ ಅಂತ ನಾವೇನು ಹೇಳ್ತೀವಿ. ಇದು ಒನ್ ಆಫ್ ದ ಮೇಜರ್ ಕಾರಣ BP-ಗೆ. ಸೊ ಪೇಷಂಟ್ಗಳು ನಾರ್ಮಲಿ ರುಟೀನ್ ಬಿಸಿ ವರ್ಕಲ್ಲಿ ಇರ್ತಾರೆ, ಆ ಟೈಮಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತದೆ ಕೆಲಸದ್ದು, ಆ ಟೈಮಲ್ಲಿ ಸಹ ನಿಮಗೆ ಊಟ ಟೈಮಲ್ಲಿ ಆಗೋದಿಲ್ಲ, ನಿದ್ದೆ ಟೈಮಲ್ಲಿ ಆಗೋದಿಲ್ಲ. ಸೊ ಇದೆಲ್ಲ ಮೇನ್ ಕಾರಣ BP-ಗೆ ತೊಂದರೆ ಕೊಡ್ತದೆ. ಈಗ BP ಬಂದಾಗ ಒಂದು ಸಲ ಚೆಕ್ ಮಾಡಿದಾಗ ಇದ್ರೆ ಅವನಿಗೆ ಔಷಧಿ ತಗೊಳ್ಬೇಕಾಗ್ತದೆ ಹೇಗೆ? ಅದನ್ನ ನಾವು ಮೊದಲೇ ಈಗ ಫಸ್ಟ್ ಪೇಷಂಟ್ ಬಂದಾಗ ಹೊಸದಾಗಿ BP ಡಯಾಗ್ನೋಸಿಸ್ ಮಾಡಿದಾಗ ನಾವು ಅವರಿಗೆ ಒಂದು ಟೈಮ್ ಕೊಡ್ತೀವಿ, ಲಿಮಿಟ್ 1 ವಾರನ 15 ದಿನ ಟೈಮ್ ಕೊಡ್ತೀವಿ. ಫಸ್ಟ್ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಈ ಆಹಾರದಲ್ಲಿ ಮೇನ್ ಆಗಿ ಉಪ್ಪಿನ ಅಂಶ ಕಮ್ಮಿ ಮಾಡಿ, ಎಣ್ಣೆ ಕರೆದ ವಸ್ತುವನ್ನು ಕಮ್ಮಿ ಮಾಡಿ, ಮತ್ತೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿ, ಟೆನ್ಷನ್ ಅನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಅಂತೇಳಿ ನಾವು ಅವರಿಗೆ 1 ವಾರನ 15 ದಿನ ಸಲಹೆ ಕೊಡ್ತೀವಿ. ಆ ಸಲಹೆ ಟೈಮಲ್ಲಿ ನಾವು ಕೆಲವು ಇನ್ವೆಸ್ಟಿಗೇಷನ್ ಗಳನ್ನೆಲ್ಲ ಮಾಡಿ ಅವರು ಸೇಫ್ ಇದ್ದಾರಾ, ಯಾಕಂದ್ರೆ
ಯಾಕಂದ್ರೆ ಇದೆಲ್ಲ ವೆರಿ ಎಮರ್ಜೆನ್ಸಿ. BP ಯಾವ ಟೈಮಲ್ಲಿ ಸಹ ಜಾಸ್ತಿ ಆಗ್ಬಹುದು. ಅದರಿಂದ ಎಂತ ಸಹ ಪ್ರಾಬ್ಲಮ್ಸ್ ಗಳಿಗೆ ಹಾರ್ಟ್ ಅಟ್ಯಾಕ್ ಆಗಲಿ, ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಲಿ, ಯಾವುದೇ ಕಾರಣಗಳಾಗ್ತದೆ. ಸೊ ಹಾಗಾಗಿ ನಾವು ಅವರನ್ನು ಮೊದಲಿಂದ ಮುಂಚಿತವಾಗಿಯೇ ಅವರನ್ನ ನಾವು ತಿಳಿಸಿಡ್ತೀವಿ, ಯಾವ್ದ್ಯಾವ್ದು ಏನೇನು ಮಾಡಬೇಕು ಹಾಗೂ ಅದಕ್ಕೆ ಪರಿಹಾರಗಳೇನು. ಸೊ ಇದ್ರೂ ಮಾಡಿದ ಮೇಲೆ ಒಂದು 10 ದಿನ 15 ದಿನ ನೋಡ್ತೀವಿ. ಅದನ್ನ ಆದ ಮೇಲೆ ಸಹ ಅವ್ರಿಗೆ BP ಕಂಟ್ರೋಲ್ಗೆ ಬರೋದಿಲ್ಲ ಅಂತಿಲ್ಲ ಆದ್ರೆ ಇಮಿಡಿಯೇಟ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಮದ್ದುಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ ಆಯುರ್ವೇದದಲ್ಲಿ ಈ BPಯ ಕಂಟ್ರೋಲಿಗೆ ಔಷಧಿಗಳು ಬೇಕಾದಷ್ಟು ಇದ್ದಾವ? ಬೇಕಾದಷ್ಟಿದೆ ಸರ್. ಇದರಲ್ಲಿ 4 ಬೇರೆ ಬೇರೆಗಳು ನಾವು ಬೇರೆ ಬೇರೆ 4 ಟ್ರೀಟ್ಮೆಂಟ್ಸ್ ಅಲ್ಲಿ 4 ಟೈಪ್ಸ್ ಆಫ್ ಶೆಡ್ಯೂಲ್ ಅಂತ ಮಾಡ್ತೀವಿ. ಫಸ್ಟ್ ಒಂದು ನಿಧಾನ ಪರಿವರ್ಜನ. ನಾರ್ಮಲ್ ಆಗಿ ಫಸ್ಟ್ ಪೇಷಂಟ್ BP ಆಗಿ ಡಯಾಗ್ನೋಸ್ ಆಗಿ ಬಂದಾಗ ನಾವು ನಾರ್ಮಲಿ ಆಹಾರದಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಹೇಳ್ತೀವಿ. ಉಪ್ಪಿನಂಶ ಆಗಲಿ, ಜಾಸ್ತಿ ಸಿಹಿ ಅಂಶ ಆಗಲಿ, ಮತ್ತೆ ಎಣ್ಣೆ ಕೊಬ್ಬಿನ ಅಂಶ ಆಗಲಿ, ಇದನ್ನು ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಇದು ಮೊದಲನೇ ಪ್ರಾಥಮಿಕ ಹಂತ. ಸೆಕೆಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ. ಜೀವನ ಶೈಲಿ, ನಾರ್ಮಲ್ ಜೀವನ ಶೈಲಿಯನ್ನು ಸರಿ ಮಾಡ್ಲಿಕ್ಕೆ ನಾವು ನೋಡ್ತೀವಿ. ಏನು ಕರೆಕ್ಟ್ ರೆಗ್ಯುಲರ್ ನಿದ್ದೆ ಆಗಬೇಕು. ಸೊ ಸ್ಲೀಪ್ ಪ್ಯಾಟರ್ನ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತೀವಿ. ಟೈಮ್ ಟು ಟೈಮ್ ಫುಡ್ ತಗೊಳ್ಳಿಕ್ಕೆ ಹೇಳ್ತೀವಿ. ಮತ್ತೆ ಇದರ ಪರಿಹಾರವಾಗಿ ನಾರ್ಮಲ್ ಆಗಿ ರಾತ್ರಿಯಲ್ಲಿ ಜಾಸ್ತಿ ಭೋಜನೆಯನ್ನು ಮಾಡೋದು ಬೇಡ. ಹಾಗೆ ಅದಕ್ಕೆ ಯಾಕಂದ್ರೆ ಅದು ನಮಗೆ ನಾರ್ಮಲ್ ಆಗಿ ಡೈಜೆಷನ್ಗೆ ತುಂಬಾ ಪ್ರಾಬ್ಲಮ್ ಬಿದ್ದು ನಾರ್ಮಲ್ ಆಗಿ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗ್ತದೆ. ಸೊ ಅಂಥದ್ದು ನಾವು ಈ ಆಹಾರ ಇದನ್ನ ಫಸ್ಟ್ ನಿಧಾನ ಪರಿವರ್ಜನ, ಸೆಕೆಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಥರ್ಡ್ ಶಮನ ಚಿಕಿತ್ಸೆ. ನಮ್ಮ ಆಯುರ್ವೇದದಲ್ಲಿ ಬೇಕಾದಷ್ಟು ಶಮನ ಔಷಧಿಗಳಿದೆ. ಮೊದಲನೇದಾಗಿ ನಾವು ಟಾರ್ಗೆಟ್ ಮಾಡೋದು ಮೆದುಳಿಗೆ ಮೇದ್ಯ ರಸಾಯನಗಳು, ಬ್ರಾಹ್ಮಿ ಆಗಲಿ, ಶಂಖಪುಷ್ಪಿ ಆಗಲಿ, ಸರ್ಪಗಂಧ ಆಗಲಿ, ಇದೆಲ್ಲ ನಮ್ಮ ಆಯುರ್ವೇದದಲ್ಲಿ ಗಿಡಮೂಲಿಕೆಗಳು ಡೈರೆಕ್ಟ್ BPಯನ್ನು ಕಂಟ್ರೋಲ್ ಮಾಡುವ ಕೆಪಾಸಿಟಿಯನ್ನು ಹೊಂದಿದ್ದದ್ದು. ಅದರ ನಂತರ ಲಾಸ್ಟ್ಗೆ ಶೋಧನ ಚಿಕಿತ್ಸೆ ಅಂತೇಳಿ ನಾವು ಮಾಡ್ತೀವಿ. ಈ ಶೋಧನ ಚಿಕಿತ್ಸೆ ವೆರಿ ಇಂಪಾರ್ಟೆಂಟ್ ಚಿಕಿತ್ಸೆ. ಈ ಬಾಡಿಯಲ್ಲಿ ನಮ್ಮದು ಕೆಲವು ಖನಿಜಾಂಶಗಳಿದೆ. ಸೊ ಟಾಕ್ಸಿನ್ಸ್ಗಳಂತ ಹೇಳ್ತೀವಿ ನಾವು, ವಿಷ ಪದಾರ್ಥಗಳು. ಸೊ ನಾವ್ ಏನ್ ತಿಂದಿರ್ತೀವಿ ಅದು ಕರಳಲ್ಲಿ ಇರ್ತದೆ, ಮತ್ತೆ ಅದು ಕ್ಲೀನ್ ಆಗಿ ಹೋಗಿರೋದಿಲ್ಲ, ಒಳಗಡೆನೆ ಕರಳಲ್ಲಿ ಇದ್ದು ಅದು ಮತ್ತೆ ಪುನಃ ಬ್ಲಡ್ಗೆ ಬಂದು ವಿಷಕಾರಿಯಾಗಿ ಮತ್ತೆ ಕೊಲೆಸ್ಟ್ರಾಲ್ ಇಂದ ಕನ್ವರ್ಟ್ ಆಗಿ ಮತ್ತೆ ನೆಕ್ಸ್ಟ್ BPಗೆ ಪ್ರಾಬ್ಲಮ್ ಕೊಡ್ತದೆ. ಸೊ ಹಾಗಾಗಿ ನಾವು ದೇಹ ಶುದ್ಧೀಕರಣನ ನಾವು ಆಯುರ್ವೇದದಲ್ಲಿ ಮಾಡ್ತೀವಿ. ಅದಕ್ಕೆ ಪಂಚಕರ್ಮ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ವಿರೇಚನ ಕರ್ಮ, ಅದರಲ್ಲಿ ಒಂದು ವಮನ ಕರ್ಮ, ಸೊ ವಾಂತಿ ಮಾಡಿಸೋದು ಅಥವಾ ಬೇದಿ ಮಾಡಿಸೋದು, ಅದರಲ್ಲಿ ಎಲ್ಲ ದೇಹ ಶುದ್ಧೀಕರಣನ ಒಂದ್ಸತಿ ಮಾಡಿಸಿದ ಮೇಲೆ ನಿಮ್ಗೆ ನಾರ್ಮಲಿ ಇಡೀ ಬ್ಲಡ್ ಫ್ಲೋ ಕ್ಲೀನ್ ಆಗ್ತದೆ ಒಂದ್ಸತಿ. ಸೊ ರಕ್ತ ಶುದ್ಧೀಕರಣ ಅಂತ ನಾವು ಏನ್ ಮಾಡ್ತೀವಿ. ಅದನ್ನು ಮಾಡಿದ ಮೇಲೆ ನೀವು ಈ ಶಮನ ಔಷಧಿಗಳನ್ನು ತಗೊಂಡಾಗ ನಿಮ್ಗೆ ನಾರ್ಮಲಿ BPಯಲ್ಲಿ ವ್ಯತ್ಯಾಸಗಳು ಕಾಣ್ತದೆ. ಈಗ ಈ BPಯನ್ನ ಮೊದಲಿನ ಲೆವೆಲ್ಗೆ ಬಂದ್ರೆ ಪುನಃ ಅದು ಹೆಚ್ಚು ಕಮ್ಮಿ ಆಗುವಂತ ಅವಕಾಶಗಳು ಉಂಟಾ? ಎಸ್, ತುಂಬಾ ಅವಕಾಶಗಳು. ಒಂದು ಸ್ಟ್ರೆಸ್ ಸರ್, ಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ನಿದ್ದೆ ಸರಿಯಾಗಿ ಆಗದಿದ್ರೆ, ನಿದ್ದೆ ಪ್ಯಾಟರ್ನ್, ಊಟ ಸರಿಯಾಗಿ ಟೈಮಲ್ಲಿ ಆಗದಿದ್ರೆ, ಮತ್ತೆ ಅಪತ್ಯ ಆಹಾರಗಳನ್ನು ಸೇವನೆ ಮಾಡಿದಾಗ, ಸೊ ನಾರ್ಮಲಿ ಈ ನಮ್ಮ ಒಂದು ಸತಿ ನಾವು BPಯನ್ನು ಕಂಟ್ರೋಲ್ ತಂದ ಮೇಲೆ ಅದನ್ನು ನಾರ್ಮಲ್ ಫಾಲೋ ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದ್ಸತಿ ಹೈಪರ್ ಟೆನ್ಷನ್ ಡಿಟೆಕ್ಟ್ ಆದ ಮೇಲೆ ನಿಮ್ಮ ಹಾರ್ಟ್ ಅದೇ ತರ ಕೆಲಸ ಮಾಡ್ತಾ ಇರ್ತದೆ. ಸೊ ನಾವು ಅದೇ ತರ ಆ ಜೀವನ ಶೈಲಿಯನ್ನು ಫಾಲೋ ಮಾಡಲೇಬೇಕಾಗ್ತದೆ. ಪುನಃ ಓಲ್ಡ್ ಲೆವೆಲ್ಗೆ ನಾವು ಹೋಗಸ್ ತಗೊಂಡ್ ಬಂದ್ರೆ ಪುನಃ BP ಜಾಸ್ತಿ ಆಗ್ಲಿಕ್ಕೆ ಕಾರಣಗಳು ಬರ್ತದೆ. ಈಗ ನೀವು ಅದರ ಮಧ್ಯೆ ಒಂದು ಕೊಲೆಸ್ಟ್ರಾಲ್ ಅಂತ ಹೇಳಿದ್ರಿ. ಈ ಕೊಲೆಸ್ಟ್ರಾಲ್ ನಾವು ಅದರಲ್ಲಿ ಏನೇನು ವಿಷಯಗಳಿರ್ತವೆ? ಕೊಲೆಸ್ಟ್ರಾಲ್ ಅಲ್ಲಿ ನಾರ್ಮಲಿ ಆಗಿ ಒಳ್ಳೆ ಕೊಲೆಸ್ಟ್ರಾಲ್ ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಗಳಂತ ಇರ್ತದೆ. ಅದಕ್ಕೆ LDL ಮತ್ತೆ HDL ಅಂತ ಹೇಳ್ತೀವಿ. ಸೊ LDL ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್, ಅದರಲ್ಲಿ ಟ್ರೈಗ್ಲಿಸರೈಡ್ಸ್ ಅಂತ ನಾವು ಹೇಳ್ತೀವಿ. ನಾರ್ಮಲಿ ಒಂದು ಮನುಷ್ಯ ಕೆಲಸ, ಒಂದು ವ್ಯಾಯಾಮ ಕಮ್ಮಿ ಆದಾಗ, ಅತಿ ಭೋಜನೆ ಆಗಿ ವ್ಯಾಯಾಮ ಕಮ್ಮಿ ಆದಾಗ ದೇಹದಲ್ಲಿ ನಾರ್ಮಲ್ ಫ್ಯಾಟ್ ಏನಿರ್ತದೆ ಅದು ಲಿವರ್ ಎಷ್ಟು ಪ್ರಮಾಣದಲ್ಲಿ ಸ್ಟೋರ್ ಮಾಡಬಹುದು ಅಷ್ಟೇ ಸ್ಟೋರ್ ಮಾಡುತ್ತೆ. ಅದಕ್ಕಿಂತ ಜಾಸ್ತಿ ಸ್ಟೋರ್ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಟೋರ್ ಮಾಡ್ಲಿಕ್ಕೆ ಆಗದಿದ್ದಾಗ ಅದಕ್ಕೆ ಗ್ರೇಡ್ 1 ಫ್ಯಾಟಿ ಲಿವರ್ ಸ್ಟಾರ್ಟ್ ಆಗ್ತದೆ. ಸೊ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಸೊ ಸ್ಟೋರ್ ಮಾಡ್ಲಿಕ್ಕೆ ಕೆಪಾಸಿಟಿ ಇಲ್ಲದಾಗ ಲಿವರ್ ಫ್ಯಾಟ್ ಅನ್ನ ಬ್ಲಡ್ಗೆ ಬೀಳ್ತದೆ. ಬ್ಲಡ್ಗೆ ಬಿದ್ದಾಗ ಅದು ಕೊಲೆಸ್ಟ್ರಾಲ್ ಆಗ್ತದೆ. ಕೊಲೆಸ್ಟ್ರಾಲ್ ಆಗಿ ಈ ರಕ್ತನಾಳಗಳಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾರ್ಮಲ್ ಆಗಿ ನಾವು ಒಂದು ಪೈಪಲ್ಲಿ ನೀರು ಹೋಗುವಾಗ ಕ್ಲೀನ್ ಇದ್ರೆ ಅದು ನೀರು ಚೆನ್ನಾಗಿ ಹೋಗ್ತದೆ. ಅಲ್ಲಿ ಏನಾದ್ರೂ ಮಣ್ಣು ತುಂಬಿದ್ರೆ ಅದು ಬ್ಲಾಕ್ ಆಗ್ತದೆ. ಸೊ ಅದೇ ಈ ಕೊಲೆಸ್ಟ್ರಾಲ್ ಕಾರಣ. ಕೊಲೆಸ್ಟ್ರಾಲ್ ನಿಮ್ಗೆ ದೇಹದಲ್ಲಿ ಯಾವಾಗ ಫ್ಯಾಟ್ಗಳು ಜಾಸ್ತಿ ಆಗ್ತದೆ, ಅನ್ನದ ಮುಖಾಂತರ, ಅನ್ನ ಸಹ ಭೋಜನ ಜಾಸ್ತಿ ಮಾಡಬಾರದು. ಸೊ ಅದರಲ್ಲಿ ಸಹ ನಿಮಗೆ ಕೊಲೆಸ್ಟ್ರಾಲ್ ಫ್ಯಾಟ್ ಆಗಿ ಕನ್ವರ್ಷನ್ ಆಗ್ತದೆ. ಮತ್ತೆ ಈ ಎಣ್ಣೆ ಕರೆದ ವಸ್ತುಗಳನ್ನು ತಿಂದಾಗ ಅದು ಯಾವ ಮಟ್ಟಿಗೆ ಅಂದ್ರೆ ಒಂದು 40% ತನಕ ಕೆಪಾಸಿಟಿ ಲಿವರ್ ತಗೊಳ್ತದೆ. ಅದ ನಂತರ ಅದು ಪುನಃ ಬ್ಲಡ್ಗೆ ಬಿಡ್ತದೆ. ಬ್ಲಡ್ಗೆ ಬಿಟ್ಟಾಗ ಅದು ನಾರ್ಮಲ್ ಪುನಃ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಫ್ಯಾಟ್ ಕನ್ವರ್ಟ್ ಆಗಿ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗ್ತದೆ. ಕೊಲೆಸ್ಟ್ರಾಲ್ ಅಂದ್ರೆ ಬೊಜ್ಜುತನ, ಕೊಬ್ಬಿನಾಂಶ, ಅದು ಜಾಸ್ತಿ ಆದಾಗ ಪುನಃ ಬ್ಲಡ್ಗೆ ಬಂದಾಗ ಈ ರಕ್ತನಾಳ ಮುಖಾಂತರ ಬ್ಲಾಕ್ ಆಗ್ಲಿಕ್ಕೆ ಕಾರಣಗಳಾಗ್ತದೆ. ಅದು ಪುನಃ BPಗೆ ವ್ಯತ್ಯಾಸ ಬೀಳ್ತದೆ. ಅದಕ್ಕೆ ಕೊಲೆಸ್ಟ್ರಾಲ್ ವೆರಿ ಇಂಪಾರ್ಟೆಂಟ್ ಕಾರಣ. ಈಗ ಅದರಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಹೇಳಿದ್ರಿ, ಅದು ಏನದು ಮುಖ್ಯವಾಗಿ ನಮ್ಮ ದೇಹದಲ್ಲಿ LDL, HDL ಮತ್ತೆ ಟ್ರೈಗ್ಲಿಸರೈಡ್ಸ್. LDL ಮತ್ತೆ ಟ್ರೈಗ್ಲಿಸರೈಡ್ಸ್ ಕೆಟ್ಟ ಕೊಲೆಸ್ಟ್ರಾಲ್ಗಳು. ಕೆಟ್ಟ ಕೊಲೆಸ್ಟ್ರಾಲ್ಗಳಿಗೆ ಇದು ಭಗವಂತ ಸೃಷ್ಟಿ ಮಾಡಿದ್ದು HDL ಮತ್ತೆ LDL. HDL ಒಳ್ಳೆ ಕೊಲೆಸ್ಟ್ರಾಲ್ಗಳು. ಯಾವಾಗ HDL ಅಂಶ ಜಾಸ್ತಿ ಆಗ್ತದೆ ದೇಹದಲ್ಲಿ, ನಾವು ಒಳ್ಳೆ ಆಹಾರ ಪದಾರ್ಥ ಸೇವಿಸಿದಾಗ HDL ಅಂಶ ಜಾಸ್ತಿ ಆದಾಗ ಈ ಕೆಟ್ಟ ಕೊಲೆಸ್ಟ್ರಾಲ್ ತನ್ನಷ್ಟಕ್ಕೆ ದೇಹದಲ್ಲಿ ಕಡಿವಾಣ ಹಾಕ್ಲಿಕ್ಕೆ ಅದು ನಾರ್ಮಲ್ ಪ್ರೊಸೆಸ್ ಇರ್ತದೆ ದೇಹದಲ್ಲಿ. ನಾವೇನ್ ಮೆಡಿಸಿನ್
ತಗೊಂಡು ಅದನ್ನು ಕೆಟ್ಟ ಕೊಲೆಸ್ಟ್ರಾಲ್ ತೆಗಿಬೇಕಂತೇನಿಲ್ಲ. ದೇಹದಲ್ಲಿ ಒಳ್ಳೆ ಆಹಾರಗಳನ್ನು ತಗೊಂಡಾಗ HDL ಗಳು ಜಾಸ್ತಿ ಆದಾಗ ಈ LDL ಮತ್ತೆ ಟ್ರೈಗ್ಲಿಸರೈಡ್ಸ್ ತನ್ನಷ್ಟಕ್ಕೆ ಅದು ಕರಗಿ ಹೋಗ್ತದೆ. ಯಾವಾಗ ನಾವು ಈ ಅಪತ್ಯ ಆಹಾರಗಳು ತಗೊಳ್ತದೆ ಆಗ LDL ಅಂಶ ಯಾವಾಗಲೂ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಗ HDL ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಕೊಲೆಸ್ಟ್ರಾಲ್ ಬ್ಲಾಕ್ ಆಗೋದು ಜಾಸ್ತಿ. ಈ ಕೊಲೆಸ್ಟ್ರಾಲ್ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಅಂದ್ರೆ ಈಗ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ಏನಾದ್ರೂ ಕೂಡ ನಮ್ಮಲ್ಲಿ ಆಯುರ್ವೇದದಲ್ಲಿ ಶುಂಠಿ, ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ಆಂಟಿ ಪ್ಲೇಟ್ಲೆಟ್ ಅಗ್ರಿಗೇಷನ್ ಅಂತ ನಾವೇನ್ ಹೇಳ್ತೀವಿ, ಬ್ಲಡ್ ಕ್ಲಾಟ್ ಆಗಿ ಇದನ್ನ ತೆಳುವು ಮಾಡುವ ಕೆಪಾಸಿಟಿಗಳು ಇದ್ದದ್ದು ಪದಾರ್ಥಗಳು, ಮತ್ತೆ ಈ ಕಬ್ಬಿಣ ಅಂಶ ಜಾಸ್ತಿ ಇದ್ದದ್ದು ಪದಾರ್ಥಗಳು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪಾಲಕ್ ಆಗಲಿ ಅಥವಾ ನಾವು ಈ ನಾರ್ಮಲ್ ಸೊಪ್ಪುಗಳನ್ನು ಜಾಸ್ತಿ ತಿನ್ಬೇಕಾಗ್ತದೆ. ಹಣ್ಣುಗಳಲ್ಲಿ ಈ ರಕ್ತ ಜಾಸ್ತಿ ಮಾಡುವಂಥದ್ದು, ಸೊ ಬೀಟ್ರೂಟ್ ಆಗಲಿ, ಕ್ಯಾರೆಟ್ ಆಗಲಿ, ಆಪಲ್ ಆಗಲಿ, ಸೊ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನಾವು ತಿಂದ್ರೆ, ಮತ್ತೆ ಸೌತೆಕಾಯಿ ನಾರ್ಮಲ್ ಆಗಿ, ಸೊ ಇದನ್ನೆಲ್ಲ ತಗೊಂಡಾಗ ಈ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಅಂಶಗಳನ್ನ ಕಮ್ಮಿ ಮಾಡುವ ಕೆಪಾಸಿಟಿಗಳು ಅದಕ್ಕೆ ಇದೆ. ಸೊ ಹಾಗಾಗಿ ಇದನ್ನು ನಾವು ಸೇವಿಸಬೇಕಾಗ್ತದೆ. ಮುಖ್ಯವಾಗಿ ಆಗ ಹೇಳಿದ್ರಿ ಎಣ್ಣೆ ಅಲ್ಲಿ ಕರ್ದ ಪದಾರ್ಥಗಳು ಮತ್ತೆ ಇವನ್ ಅನ್ನದಲ್ಲೂ ಕೂಡ ಕೊಲೆಸ್ಟ್ರಾಲ್ ಇರಬಹುದು ಅಂತ. ಕೊಲೆಸ್ಟ್ರಾಲ್ ಅನ್ನ ಈಗ ಅವಾಯ್ಡ್ ಮಾಡ್ಲಿಕ್ಕೆ ಯಾವ ಪದಾರ್ಥಗಳನ್ನ ನಾವು ಹೆಚ್ಚು ಅಂದ್ರೆ ಅದನ್ನ ತಿನ್ನುವುದನ್ನ ಕಡಿಮೆ ಮಾಡಬೇಕು? ಎಣ್ಣೆಯಲ್ಲಿ ಕರ್ದಿದ್ದ ವಸ್ತುಗಳು, ಈಗ ಫ್ರೆಶ್ ಎಣ್ಣೆಯಲ್ಲಿ ಕರ್ದಿದ್ದು ಇವತ್ತು ಮಾಡಿದ್ದನ್ನು ಇವತ್ತೇ ತಿನ್ಬೇಕಾಗ್ತದೆ. ರೀಯೂಸ್ ಮಾಡಿದ್ದ ಎಣ್ಣೆಗಳೇನಿರ್ತದೆ ಅದನ್ನ ನಾವು ಆದಷ್ಟು ತಡೆಗಟ್ಟಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ನಾವೇನ್ ತಿಂತೀವಿ ಅದರಲ್ಲಿ ದೇಹ ಅದರೊಟ್ಟಿಗೆ ಎಣ್ಣೆ ಅಂಶಗಳು ಸಹ ಒಳಗಡೆ ಹೋಗ್ತದೆ. ಇದು ಪಚನ ಆಗೋದಿಲ್ಲ. ಪಚನ ಇಲ್ಲದಾಗ ಅದು ಲಿವರ್ ರಿಜೆಕ್ಟ್ ಮಾಡ್ತದೆ ದೇಹದಲ್ಲಿ. ಸೊ ಹಾಗಾಗಿ ನಿಮ್ಗೆ ಕೆಲವು ಈ ಪನ್ನೀರ್ ಅಂತ ಐಟಮ್ಸ್ಗಳು, ಮೀನ್ ಫ್ರೈ ಮಾಡಿ ತಿನ್ನುವಂಥದ್ದು, ಈ ಕೆಂಪು ಮಾಂಸಗಳು, ಮಟನ್ ಆಗಲಿ ಚಿಕನ್ ಆಗಲಿ ಅದನ್ನು ಫ್ರೈ ಮಾಡಿ ತಿನ್ನೋದು ಒಳ್ಳೇದಲ್ಲ. ಈಗ ಡೀಪ್ ಫ್ರೈ ಅನ್ನುವಂತ ಒಂದು ಶಬ್ದ ಉಂಟು, ಅದು ಮಾಡಿದಂತ ಇದು ತುಂಬಾ ತೊಂದರೆ. ಡೀಪ್ ಫ್ರೈ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇಟ್ಕೊಳ್ತದೆ, ಪ್ಲಸ್ ಅದರಲ್ಲಿ ಕಾರ್ಬನ್ ಅಂಶಗಳು ಏನಿರ್ತದೆ, ಆ ಕಾರ್ಬನ್ ಅಂಶ ನಮ್ಮ ಪುನಃ ರಕ್ತದಲ್ಲಿ ಬಂದಾಗ ಆಸಿಡ್ ಫಾರ್ಮೇಶನ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈ ಡೀಪ್ ಫ್ರೈ ಫುಡ್ಸ್ ಅನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ. ಇದು ನೆಕ್ಸ್ಟ್ ನಮ್ದು ಪಚನಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಪಚನ ಅಂತ ಹೇಳಿದ್ರೆ ಮಲಬದ್ಧತೆಗೆ ಮೇನ್ ಕಾರಣ ಈ ಡೀಪ್ ಫ್ರೈಡ್ ಫುಡ್ಸ್. ಯಾವಾಗ ಈ ಡೀಪ್ ಫ್ರೈಡ್ ಫುಡ್ಸ್ ತಿಂದಾಗ ಮಲಬದ್ಧತೆ ಆಗ್ತದೆ, ಮಲಬದ್ಧತೆ ಆದಾಗ ಅಬ್ಸಾರ್ಪ್ಷನ್ ಕಮ್ಮಿ ಆಗ್ತದೆ, ಹೀರ್ಕೊಳ್ಳೋದು ಅಂದ್ರೆ ನಾವು ಏನು ಒಳ್ಳೆ ತಿಂತೀವಿ ಅದು ನಮ್ಮ ಕರಳಲ್ಲಿ ಹೀರ್ಕೊಳ್ಳೋದನ್ನ ಕಮ್ಮಿ ಆಗ್ತದೆ. ಆಗ ಪುನಃ ಕೆಟ್ಟ ಕೊಲೆಸ್ಟ್ರಾಲ್ಗಳು ಡೆವಲಪ್ ಆಗ್ತದೆ. ಯಾಕಂದ್ರೆ ಅದು ಮೋಷನ್ ಮುಖಾಂತರ ಹೋಗುದಿಲ್ಲ ಅಥವಾ ಮಲ ಮುಖಾಂತರ ಹೋಗುದಿಲ್ಲ. ಯಾವ ಮಲ ಮುಖಾಂತರ ಹೋಗುದಿಲ್ಲ ಒಳಗಡೆ ಪುನಃ ಜಿಡ್ಡಿನಂಶ ತುಂಬಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಕರಳಿಂದ ಸ್ಟಾರ್ಟ್ ಆಗೋದು, ಅದು ನೆಕ್ಸ್ಟ್ ಬ್ಲಡ್ಗೆ ಬರ್ತದೆ, ಪುನಃ ಕೊಲೆಸ್ಟ್ರಾಲ್ ಆಗಿ ಲಿವರಿಗೆ ಹೋಗುದು, ಲಿವರಿಂದ ಪುನಃ ಬ್ಲಡ್ಗೆ ಬಂದು ಹಾರ್ಟಿಗೆ ಡ್ಯಾಮೇಜ್ ಮಾಡ್ತದೆ. ಈಗ ಎಣ್ಣೆಯಲ್ಲಿ ಇಂಥ ಎಣ್ಣೆ ಒಳ್ಳೇದು, ಇಂಥ ಎಣ್ಣೆ ಒಳ್ಳೇದಲ್ಲ ಅಂತೆಲ್ಲ ನಾವು ಪೇಪರ್ ಅಲ್ಲಿ ಮೀಡಿಯಾದಲ್ಲೆಲ್ಲ ನೋಡ್ತೇವೆ. ಈ ಎಣ್ಣೆಯನ್ನು ಆಯ್ಕೆ ಮಾಡುವುದಂತ ತುಂಬಾ ನಮ್ಮ ಆಯುರ್ವೇದದಲ್ಲಿ ಸರ್ಷಪ ಎಣ್ಣೆ, ಈ ಸಾಸಿವೆ ಎಣ್ಣೆ, ತಿಲತೈಲ, ಸೊ ಇದನ್ನೆಲ್ಲ ನಾವು ನಾರ್ಮಲ್ ಆಗಿ ಊಟಕ್ಕೆ ಬಳಸಬೇಕಾಗ್ತದೆ. ಯಾಕಂದ್ರೆ ಇದು ಕೊಲೆಸ್ಟ್ರಾಲ್ ಆಗುದಿಲ್ಲ, ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ಫ್ಯಾಟ್ ತೆಗೆದಿರ್ತಾರೆ ಬರುವಾಗ. ಸೊ ಇದರಲ್ಲಿ ಫ್ಯಾಟ್ ಕಂಟ್ರೋಲಿಂಗ್ ಮತ್ತೆ ಫ್ಯಾಟ್ ಡಿಸಾಲ್ವಿಂಗ್ ಕೆಪಾಸಿಟಿ ಇದೆ. ಮೇನ್ಲಿ ಸಾಸಿವೆ ಎಣ್ಣೆ, ಮೇನ್ಲಿ ಆಲಿವ್ ಆಯಿಲ್ ಅಂತ ನಾವು ಹೇಳ್ತೀವಿ, ಅದು ಪ್ಲಸ್ ನಮ್ಮ ತಿಲತೈಲ, ಇದು ಮೂರು. ಬಟ್ ಸ್ವಲ್ಪ ಆಹಾರಕ್ಕೆ ನಾವು ರೆಗ್ಯುಲರ್ ಸೇವಿಸಲಿಕ್ಕೆ ಅದನ್ನ ಆಗುದಿಲ್ಲ, ಯಾಕಂದ್ರೆ ಸ್ವಲ್ಪ ಕಹಿ, ಅದು ಮೇನ್ ಕಾರಣ ಅದಕ್ಕೆ. ಬಟ್ ಆದರೆ ಹಾರ್ಟಿಗೆ ಮತ್ತೆ ನಿಮ್ಮ ಕಿಡ್ನಿಸಿಗೆ ಮತ್ತೆ ಕಣ್ಣಿಗೆ ಆಗಲಿ ಸಾಸಿವೆ ಎಣ್ಣೆ ಮತ್ತೆ ತಿಲತೈಲ, ಈ ಎಳ್ಳೆಣ್ಣೆ ಇದು ಬಾರಿ ತುಂಬಾ ಒಳ್ಳೇದು. ತುಪ್ಪ, ಎಸ್, ತುಪ್ಪದಲ್ಲಿ ತುಂಬಷ್ಟು ಇದೆ. ಈಗ ಇತ್ತೀಚೆಗೆ ನಾವು ನೋಡಿದ್ವಿ ತುಪ್ಪದಲ್ಲಿ ಅನಿಮಲ್ ಫ್ಯಾಟ್ ಗಳನ್ನು ಬರಿಸಿ ಆಗಿದೆ ಅಂತ ಹೇಳಿದ್ರೆ, ಬಟ್ ತುಪ್ಪ ಫ್ರೆಶ್ ಅಲ್ಲಿ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ರೆ ನಾವು ಅದನ್ನು ಸೇವಿಸಬಹುದು. ಆದಷ್ಟು ತುಪ್ಪ ಮತ್ತೆ ತೆಂಗಿನ ಎಣ್ಣೆ ಹಾರ್ಟಿಗೆ ಒಳ್ಳೇದಲ್ಲ. ಮತ್ತೆ ಬೆಣ್ಣೆಯ ತುಪ್ಪಕ್ಕಿಂತ ಡೇಂಜರಸ್ ಬೆಣ್ಣೆ, ಯಾಕಂದ್ರೆ ಅದು ಕನ್ವರ್ಟ್ ಆಗಿರುವುದಿಲ್ಲ ಇದರಲ್ಲಿ. ತುಪ್ಪ ನಾವು ಅದನ್ನು ಕಾಯಿಸಿ ಮಾಡುದು, ಬೆಣ್ಣೆ ಡೈರೆಕ್ಟ್ ಬರುದು ಮಿಲ್ಕ್ ಇಂದ. ಸೊ ಹಾಗಾಗಿ ಬೆಣ್ಣೆಯಲ್ಲಿ ನಿಮಗೆ ಕೊಲೆಸ್ಟ್ರಾಲ್ಗಳು ಜಾಸ್ತಿ ಇರ್ತದೆ, ತುಪ್ಪದಲ್ಲಿ ಕಂಪ್ಯಾರಿಟಿವ್ಲಿ ಕಮ್ಮಿ ಇರ್ತದೆ. ತುಪ್ಪನ ಫ್ರೆಶ್ ಆಗಿ ಸೇವಿಸಬೇಕಾಗ್ತದೆ. ತುಂಬಾ ದಿನ ಇಟ್ಟು ಸೇವಿಸಿದ್ರೆ ಮತ್ತೆ ಅದಕ್ಕೆ ನಿಮಗೆ ಸ್ಟಾರ್ಟ್ ಆಗ್ತದೆ, ಕೊಲೆಸ್ಟ್ರಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಸಾಮಾನ್ಯವಾಗಿ ರಿಫೈನ್ಡ್ ಆಯಿಲ್ ಅಂತ ಹೇಳ್ತೇವೆ, ತುಂಬಾ ಆಯಿಲ್ಗಳು ರಿಫೈನ್ ಮಾಡಿ ಕೊಡ್ತೇವೆ. ಈ ರಿಫೈನ್ಡ್ ಆಯಿಲ್ಗಳು ಒಳ್ಳೇದಾ ಹೇಗೆ? ಅದೇ ರಿಫೈನ್ಡ್ ಆಯಿಲ್ ಮತ್ತೆ ಕಂಪನೀಸ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ರಿಫೈನ್ಡ್ ಎಷ್ಟು ಮಟ್ಟಿಗೆ ರಿಫೈನ್ಡ್ ಆಗಿದೆ ಮತ್ತೆ ಅದರಲ್ಲಿ ಏನಿದೆ. ನಾರ್ಮಲಿ ನಾವು ಈ ಪಾಮ್ ಆಯಿಲ್ ಅಂತ ಏನ್ ಹೇಳ್ತೀವಿ, ಗಾಣದ ಎಣ್ಣೆ, ಸೊ ಅದಕ್ಕೆ ನೀವು ರಿಫೈನ್ ಮಾಡಿದಾಗ ಅದರಲ್ಲಿ ಏನು ಸತ್ವಗಳು ಏನು ಇರುವುದಿಲ್ಲ. ಬಟ್ ಅದನ್ನ ನಾವು ಬಿಸಿ ಮಾಡಿದಾಗ ಯಾವಾಗ ಅದು ಕಾರ್ಬನ್ಗೆ ಕನ್ವರ್ಟ್ ಆಗ್ತದೆ, ಅದು ನಿಮ್ಗೆ ಮತ್ತೆ ದೇಹಕ್ಕೆ ಕೆಟ್ಟ ಪರಿಣಾಮಗಳು ಬೀರ್ತದೆ. ಸೊ ರಿಫೈನ್ಡ್ ಆಯಿಲ್ ಅಲ್ಲಿ ಏನು ನಿಮ್ಗೆ ಅಂತ ದುಷ್ಪರಿಣಾಮಗಳು ಇರುವುದಿಲ್ಲ, ಬಟ್ ಆದರೆ ಅದರಲ್ಲಿ ಕ್ಯಾಲೋರೀಸ್ಗಳಲ್ಲಿ ಡಿಪೆಂಡ್ ಆಗ್ತದೆ. ಅದರಲ್ಲಿ ಎಷ್ಟು ಕ್ಯಾಲೋರೀಸ್ಗಳು ಉಂಟು, ಕ್ಯಾಲೋರೀಸ್ಗಳು ಕಮ್ಮಿ ಇದ್ರೆ ಒಳ್ಳೇದು, ಕ್ಯಾಲೋರೀಸ್ಗಳು ಜಾಸ್ತಿ ಇದ್ರೆ ಒಳ್ಳೇದಲ್ಲ, ಅಂದ್ರೆ ಫ್ಯಾಟ್ ಅಂಶ. ಈಗ ನೀವು ಇದಕ್ಕೆ ಔಷಧಿಗಳನ್ನೆಲ್ಲ ಈ ತರದ ಒಂದು ಟ್ರೀಟ್ಮೆಂಟ್ ಅನ್ನು ಹೇಳಿದ್ರಿ. ಅಲೋಪತಿಕ್ ಔಷಧಿಯನ್ನ ಒಂದು ಸಲ ನೀವು ಬಿಪಿಗೆ ಔಷಧಿ ತಗೊಂಡ್ರೆ ಅವನು ಲೈಫ್ ಲಾಂಗ್ ತಗೊಳ್ಬೇಕು ಅಂತ ಉಂಟು. ಆಯುರ್ವೇದದಲ್ಲಿಯೂ ಹಾಗೆಯೋ ಡಿಪೆಂಡ್ ಆಗ್ತದೆ. ಅಲೋಪತಿ ಔಷಧಿಗಳು ಯಾವ ತರ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಅದು ನಿಮ್ಗೆ ಬಿಪಿಯನ್ನು ಕಂಟ್ರೋಲ್ ಮಾಡಿ ಅಲ್ಲಿಗೆ ಕಂಟ್ರೋಲ್ ಮಾಡ್ತದೆ ಅಷ್ಟೇ. ಅದು ಬಿಟ್ರೆ ಅದಕ್ಕೆ ಬೇರೆ ಏನಿದಿಲ್ಲ. ಬಟ್ ಅದನ್ನು ಲಾಂಗ್ ಟರ್ಮ್ ತಗೊಳ್ಳುವಾಗ ಅದರ ದುಷ್ಪರಿಣಾಮಗಳು ತುಂಬಾಗಳಿವೆ. ಒಂದು ಕಿಡ್ನಿಗೆ ಪೆಟ್ಟಾಗಬಹುದು, ಅಥವಾ ನಿಮ್ಗೆ ಅದರಿಂದ ಹಾರ್ಟಿಗೂ ಸಹ
ಪ್ರಾಬ್ಲಮ್ ಆಗುವ ಚಾನ್ಸಸ್ಗಳು ಇರ್ತದೆ. ಬಟ್ ಹಂಗಂತೇಳಿ ಅದನ್ನ ಸೇವಿಸಬಾರ್ದಂತೇನಲ್ಲ, ಬಿಕಾಸ್ ನಮ್ಗೆ ಈಗ ಟೆಂಪರರಿ ಸೊಲ್ಯೂಷನ್ ಏನ್ ಬೇಕಾಗ್ತದೆ ಅದು ಎಲೋಪತಿಕ್ ಟ್ರೀಟ್ಮೆಂಟ್ ಅಲ್ಲಿ ಎಸ್ಪೆಷಲಿ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಅನ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಯುರ್ವೇದದ್ದು ಮೂಲಭೂತ ಸಿದ್ಧಾಂತ ಬೇರೆ, ಇದು ನಿಮ್ಗೆ ರೆಗ್ಯುಲರ್ ತಗೊಳ್ಳೋದಲ್ಲ. ನಾವು ಒಳಗಡೆ ಅದರ ಮೂಲಭೂತ ಕಾರಣ ಏನು ಅದನ್ನ ಸರಿಪಡಿಸಿದ್ರೆ ನಾರ್ಮಲ್ ಆಗಿ ಬಿಪಿ ತನ್ನಷ್ಟಕ್ಕೆ ಕಂಟ್ರೋಲ್ ಆಗಿ ಬರ್ತದೆ. ಈಗಿನ ಫಾಸ್ಟ್ ಲೈಫ್ ಪೇಷಂಟ್ಗೆ ಫಾಸ್ಟ್ ಲೈಫ್ ಅರ್ಜೆಂಟ್ ಅಲ್ಲಿ ಆಗಬೇಕು. ಆಗ ನಮ್ಗೆ ಈ ಆಯುರ್ವೇದ ಪದ್ಧತಿಗಳನ್ನ ಅರ್ಜೆಂಟ್ ಅಲ್ಲಿ ಮಾಡಿ ಕಮ್ಮಿ ಮಾಡಿ ಅಂತ ಹೇಳಿದ್ರೆ ಆಗುದಿಲ್ಲ. ಇದು ನಮ್ಗೆ ಲಾಂಗ್ ಪ್ರೊಸೆಸ್. ದೇಹ ಶುದ್ಧೀಕರಣ ಆಗಬೇಕು. ಶುದ್ಧೀಕರಣ ಆದ ಮೇಲೆ ಆಹಾರನ ಪಥ್ಯ ಫಾಲೋ ಮಾಡಬೇಕು, ನಿದ್ದೆ ಮತ್ತೆ ಅವ್ರದ್ದು ದಿನಚರ್ಯ ಋತುಚರ್ಯ ಇದನ್ನೆಲ್ಲ ಫಾಲೋ ಮಾಡಿದಾಗ ನಿಮ್ಗೆ ನಾರ್ಮಲ್ ಆಗಿ ಬಿಪಿ ಮಾತ್ರೆ ತಗೊಳ್ಳೋದೇ ಕಂಟ್ರೋಲ್ ಮಾಡಬಹುದು. ಈಗ ಆಹಾರದ ಒಂದು ಪದ್ಧತಿಯನ್ನು ಬದಲಾಯಿಸಬೇಕು ಹೇಳಿದ್ರಿ, ಏನು ಬದಲಾಯಿಸಬೇಕು? ಆಹಾರದಲ್ಲಿ ಏನ್ ಬೇಕಂತ ಹೇಳಿದ್ರೆ ಟೈಮ್ ಟು ಟೈಮ್ ಫುಡ್ ತಗೊಳ್ಬೇಕಾಗ್ತದೆ. ಈಗ ಮಾರ್ನಿಂಗ್ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಅಂತ ಹೇಳಿ ಎಣ್ಣೆ ಪದಾರ್ಥಗಳನ್ನ ಜಾಸ್ತಿ ತಿನ್ನಬಾರ್ದು. ಬೆಳಿಗ್ಗೆ ಟೈಮ್ ಅಲ್ಲಿ ನಾವು ನಾರ್ಮಲ್ ಆಗಿ ರುಟೀನ್ ಆಗಿ ನಾವು ಈ ಇಡ್ಲಿ ತಿಂತೀವಿ, ದೋಸೆ ತಿಂತೀವಿ, ಚಪಾತಿ ತಿಂತೀವಿ, ತೊಂದರೆ ಇಲ್ಲ. ಮಧ್ಯಾಹ್ನ ಟೈಮ್ ಆಗುವಾಗ ಸ್ವಲ್ಪ ಆಹಾರನ ಕಮ್ಮಿ ಮಾಡ್ತಾ ಬರ್ಬೇಕಾಗ್ತದೆ. ರಾತ್ರಿ ಆಗುವಾಗ ಬರೀ 30% ಆಹಾರನ ಸೇವಿಸಬೇಕಾಗ್ತದೆ. ಬೆಳಿಗ್ಗೆ ತಿಂದಷ್ಟನ್ನು ರಾತ್ರಿ ತಿನ್ನಬಾರ್ದು. ಯಾಕಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ರಾತ್ರಿಯಲ್ಲಿ ನಮ್ದು ವ್ಯಾಯಾಮ ಕ್ರಿಯೆ ಕಮ್ಮಿ ಆಗ್ತದೆ. ಸೊ ನಮ್ಗೆ ರೆಸ್ಟ್ ಇರುವುದಿಲ್ಲ. ಆ ಟೈಮ್ ಅಲ್ಲಿ ಬಾಡಿ ಏನಾಗ್ತದೆ ಫ್ಯಾಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋದು ಜಾಸ್ತಿ. ಸೊ ಹಾಗಾಗಿ ಆಹಾರ ಪದ್ಧತಿಗಳಲ್ಲಿ ನಾವು ನಾರ್ಮಲ್ ಆಗಿ ವೆಜಿಟೇಬಲ್ಸ್ ಅನ್ನು ಸ್ವಲ್ಪ, ಈ ತರಕಾರಿಯನ್ನು ಸ್ವಲ್ಪ ಜಾಸ್ತಿ ತಿನ್ಬೇಕಾಗ್ತದೆ. ನೀರಿನ ಅಂಶ ಇದ್ದ ವಸ್ತುಗಳನ್ನು ಸ್ವಲ್ಪ ಜಾಸ್ತಿ ತಿನ್ಬೇಕಾಗ್ತದೆ. ಅದು ಕೊಲೆಸ್ಟ್ರಾಲ್ ಅನ್ನು ಮಾಡೋದಿಲ್ಲ ದೇಹದಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಈ ಕಲ್ಲಂಗಡಿ ಹಣ್ಣು, ಮುಸುಂಬಿ, ಸೊ ಇದನ್ನೆಲ್ಲ ಸ್ವಲ್ಪ ನಾವು ಜಾಸ್ತಿ ತಿನ್ಬೇಕಾಗ್ತದೆ. ಸೌತೆಕಾಯಿ, ಟೊಮೆಟೊ, ಸೊ ಇದನ್ನೆಲ್ಲ ನಿಮಗೆ ನೀರಿನ ಅಂಶಗಳು ಇದ್ದ ಜಾಸ್ತಿ ಪದಾರ್ಥಗಳು. ಇದನ್ನು ತಿಂದಾಗ ನಿಮಗೆ ನಾರ್ಮಲಿ ಬ್ಲಡ್ ತನ್ನಷ್ಟಿಗೆ ಕೊಲೆಸ್ಟ್ರಾಲ್ ಅಥವಾ ಈ ಬಿಪಿ ಒತ್ತಡಗಳು ಕಮ್ಮಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಎಣ್ಣೆ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಹೇಳಿದ್ರೆ, ಹಾಗೆ ಬೇರೆ ಪದಾರ್ಥಗಳು ಬಿಪಿ ಜಾಸ್ತಿ ಮಾಡುವಂತದ್ದು ಉಂಟಾ? ಕೆಲವು ಈ ಸೋಡಿಯಂ ಇದ್ದ ಒಂದು ಉಪ್ಪಿನ ಅಂಶಗಳು ಜಾಸ್ತಿ ಇದ್ದದ್ದು ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಕೆಂಪು ಮಾಂಸ ಆಗಲಿ, ಬೀನ್ಸ್ ಆಗಲಿ, ಅಥವಾ ಈ ಸೋಡಿಯಂ ಅಂದ್ರೆ ಈ ನಿಮ್ಮ ಮೂಲಂಗಿ, ಇದೆಲ್ಲ ಕೆಲವು ಉಪ್ಪಿನ ಅಂಶ ಜಾಸ್ತಿ ಇದ್ದ ಅಂಶಗಳು. ತರಕಾರಿಯಲ್ಲಿ ಉಪ್ಪಿನ ಅಂಶಗಳು ಜಾಸ್ತಿ ಏನಿರ್ತದೆ ಅದನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ. ಯಾಕಂದ್ರೆ ನಮ್ದು ಬಿಪಿಗೆ ಅಂತೇನಲ್ಲ, ಕಿಡ್ನಿ ಒತ್ತಡ ಸಹ ನೋಡ್ಬೇಕಾಗ್ತದೆ. ಕಿಡ್ನಿಯಿಂದ ಸಹ ಬಿಪಿ ಬರುವ ಚಾನ್ಸಸ್ಗಳು ಜಾಸ್ತಿ. ಕೆಲವೊಮ್ಮೆ ಕಿಡ್ನಿಯಲ್ಲಿ ಒತ್ತಡ ಜಾಸ್ತಿ ಆಗ್ತದೆ, ಮೂತ್ರ ಕಮ್ಮಿ ಆಗ್ತದೆ. ಸೊ ಮೂತ್ರ ವಿಸರ್ಜನೆ ಕಮ್ಮಿ ಆದಾಗ ನಿಮ್ಗೆ ನಾರ್ಮಲಿ ಬಿಪಿಯಲ್ಲಿ ಸಹ ವ್ಯತ್ಯಾಸ ಬೀಳಲಿಕ್ಕೆ ಚಾನ್ಸಸ್ ಆಗ್ತದೆ. ಸೊ ಹಾಗಾಗಿ ನಾವು ಎರಡು ಸೋಡಿಯಂ ಲೆಸ್, ಉಪ್ಪಿನಾಂಶ ಇದ್ದ ಕಮ್ಮಿ ಇದ್ದ ವಸ್ತುಗಳನ್ನ ಜಾಸ್ತಿ ಸೇವನೆ ಮಾಡೋದು. ರೆಡಿ ಟು ಈಟ್ ಅಥವಾ ಹೊಸ ಫಾಸ್ಟ್ ಫುಡ್ ಗಳೆಲ್ಲ ಇದ್ದಾವೆ, ಅವುಗಳು ಹೇಗೆ ರಕ್ತದೊತ್ತಡ? ನಾರ್ಮಲಿ ಪ್ಯಾಕೆಟ್ ಫುಡ್ ಅನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ. ಫ್ರೆಶ್ ಮನೆಯಲ್ಲಿ ಮಾಡಿದ ಎಂತದ್ದು ವಸ್ತುಗಳನ್ನ ಆದ್ರೂ ತಿಂದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ಪ್ಯಾಕೆಟ್ ಫುಡ್ ಅಲ್ಲಿ ಏನಾಗ್ತದೆ, ಆಲ್ರೆಡಿ ಅದರಲ್ಲಿ ಡಂಪ್ ಆಗಿರ್ತದೆ. ಅದು ಆಲ್ರೆಡಿ ನಿಮ್ಗೆ ಸೆಕೆಂಡರಿ ಏನ್ ಹೇಳ್ತೀವಿ ಅದ್ರಲ್ಲಿ ಟಾಕ್ಸಿನ್ಸ್ ಗಳು ರಿಲೀಸ್ ಆಗಿರ್ತದೆ ಆಲ್ರೆಡಿ. ಅದು ನಾವು ಪುನಃ ಹೊಟ್ಟೆಯಲ್ಲಿ ಕನ್ಸ್ಯೂಮ್ ಮಾಡಿದಾಗ ಅದು ನಾರ್ಮಲಿ ನಿಮ್ಗೆ ಬಿಪಿ ಅಂತೇನಲ್ಲ, ಎಲ್ಲ ಕಾಯಿಲೆಗಳಿಗೆ ಮೇನ್ ಕಾರಣಗಳು ಪ್ಯಾಕೆಟ್ ಫುಡ್ಸ್. ಸೊ ಪ್ಯಾಕೆಟ್ ಫುಡ್ ಅನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ. ಯಾಕಂದ್ರೆ ಅದು ಫ್ರೆಶ್ ಫುಡ್ ಅಲ್ಲ. ಸೊ ಫ್ರೆಶ್ ಪ್ರಿಪೇರ್ ಮಾಡಿದ್ದನ್ನು ನಾವು ಯಾವಾಗಲೂ, ಈಗ ಅನ್ನವನ್ನು ಕೂಡ ಅವಾಯ್ಡ್ ಮಾಡಬೇಕಾಗ್ತದೆ. ಅದರಲ್ಲಿ ಎರಡು ಇರ್ತದೆ, ಪಾಲಿಶ್ಡ್ ರೈಸ್, ಅನ್ಪಾಲಿಶ್ಡ್ ರೈಸ್ ಅಂತ ಹೇಳ್ತೀವಿ. ಈ ಕೆಂಪಕ್ಕಿ ನಾವು ಕುಚಲಕ್ಕಿ ಅಂತ ತಿಂತೀವಿ, ಮತ್ತೆ ಬೆಳತಕ್ಕಿ ಏನಿರ್ತೀವಿ. ಸೊ ಬೆಳತಕ್ಕಿಯಲ್ಲಿ ಏನಿಲ್ಲ, ಬೆಳತಕ್ಕಿಯಲ್ಲಿ ಆಲ್ರೆಡಿ ಪಾಲಿಶ್ಡ್ ರೈಸ್ ಅದು. ಕುಚಲಕ್ಕಿಯಲ್ಲಿ ಹೈಯೆಸ್ಟ್ ವಿಟಮಿನ್ B12 ಇದೆ. ಇದನ್ನು ನಾವು ಜಾಸ್ತಿ ಸೇವಿಸಿದರೆ ನಮಗೆ ದೇಹಕ್ಕೆ ಒಳ್ಳೆಯದು. ವೈಟ್ ರೈಸ್ ಸ್ವಲ್ಪ ದೇಹಕ್ಕೆ ಒಳ್ಳೆಯದು ಲಕ್ಷಣ ಕೊಡುವುದಿಲ್ಲ. ಯಾಕಂದ್ರೆ ಅದು ತಿಂದಾಗ ನಿಮಗೆ ದೇಹದಲ್ಲಿ ಶುಗರ್ ಕಾಯಿಲೆಗಳು ಅದು ಜಾಸ್ತಿ ಬರೋದು ಜಾಸ್ತಿ. ಸೊ ಹಾಗಾಗಿ ನಾವು ಈ ಕುಚಲಕ್ಕಿ ಅಥವಾ ಈಗ ನಮಗೆ ಈ ಮಲ್ಟಿಗ್ರೇನ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇದನ್ನೆಲ್ಲ ನಾವು ಜಾಸ್ತಿ ಬಳಸಬೇಕಾಗ್ತದೆ. ಸೊ ಪಾಲಿಶ್ಡ್ ರೈಸ್ ಬ್ರೌನ್ ರೈಸ್ ಒಳ್ಳೇದು. ಆಕ್ಚುಲಿ ಕುಚಲಕ್ಕಿ ನಾವೇನು ತಿಂತೀವಿ ಅದು ನಮಗೆ ದೇಹದಲ್ಲಿ ನೀರಿನ ಅಂಶ ಎಳ್ಕೊಳ್ಳುವ ಕೆಪಾಸಿಟಿ ಇದೆ. ಬೆಳತಕ್ಕಿ ನೀರಿನ ಅಂಶ ತೆಗಿತದೆ ದೇಹದಿಂದ. ಯಾಕಂದ್ರೆ ನಾವು ಕೋಸ್ಟಲ್ ಏರಿಯಾ ಮತ್ತೆ ಬೇರೆ ಬೇರೆ ಏರಿಯಾಸ್ ಅಲ್ಲಿ ಇರುವಾಗ ಬೆವರುಗಳು ಜಾಸ್ತಿ ಹೋಗ್ತದೆ. ಸೊ ಆಗ ನಮ್ಗೆ ದೇಹದಲ್ಲಿ ಬೆವರನ್ನು ಹಿಡ್ಕೊಳ್ಳುವ ತಾಕತ್ತನ್ನ, ದೇಹ ತಂಪಾಗಿರ್ಬೇಕು, ದೇಹ ಡ್ರೈ ಆಗಬಾರ್ದು. ಸೊ ಆಗ ನಿಮ್ಗೆ ಈ ಅನ್ನ ಎಸ್ಪೆಷಲಿ ನಮ್ಗೆ ಈ ಕೋಸ್ಟಲ್ ಬೆಲ್ಟ್ ಅಲ್ಲಿ ಈ ಕುಚಲಕ್ಕಿ ನಾವು ಜಾಸ್ತಿ ಸೇವಿಸಿದ್ರೆ ನಮ್ಮ ಕಿಡ್ನಿ ಫಂಕ್ಷನಿಂಗ್ ಆಗಲಿ, ನಮ್ಮ ದೇಹದಲ್ಲಿ ನೀರಿನ ಅಂಶನ ರಿಟೆನ್ಷನ್ ಮಾಡುವಂತ ಕೆಪಾಸಿಟಿ ಅದು ತುಂಬಾ ಒಳ್ಳೆಯದು. ಈಗ ಒಟ್ಟಾರೆಯಾಗಿ ಬಿಪಿ ಇದ್ದವರು ಜೀವನದ ಶೈಲಿಯನ್ನ ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು? ಪ್ರಾಥಮಿಕ ಬೆಳಿಗ್ಗೆ ಕರೆಕ್ಟ್ ಟೈಮಲ್ಲಿ ಏಳುದು, ಕರೆಕ್ಟ್ ಟೈಮಲ್ಲಿ ಮಲಗುದು ಮೊದಲನೇದು. ಎರಡನೇದು ಆಹಾರ ಪದ್ಧತಿಯನ್ನು ಕರೆಕ್ಟ್ ಆಗಿ ಫಾಲೋ ಮಾಡೋದು. ಟೈಮ್ ಟು ಟೈಮ್ ಆಹಾರ ಪದ್ಧತಿ. ಟೈಮ್ ಟು ಟೈಮ್ ಅಂತ ಹೇಳಿದ್ರೆ ಬೆಳಿಗ್ಗೆ 8 ಗಂಟೆಗೆ ತಿಂಡಿ ಮತ್ತೆ ಮಧ್ಯಾಹ್ನ 2 ಗಂಟೆ ಊಟ ಮಾಡೋದು ಅಲ್ಲ. ಕ್ರಮೇಣವಾಗಿ ಪ್ರತಿ 2 ಗಂಟೆ 3 ಗಂಟೆ ಆಗುವಾಗ ನೀರಿನ ಅಂಶನ ಜಾಸ್ತಿ ಸೇವಿಸ್ತಾ ಇರಬೇಕು. ಯಾಕಂದ್ರೆ ಬಾಡಿ ಡಿಹೈಡ್ರೇಷನ್ ಅಂತ ಆಗ್ತಾ ಇರ್ತದೆ. ಡಿಹೈಡ್ರೇಷನ್ ಆದಾಗ ಬಾಡಿಯಲ್ಲಿ ನಿಮ್ಗೆ ಕಿಡ್ನಿ ಫಂಕ್ಷನಿಂಗ್ ಜಾಸ್ತಿ ಮಾಡ್ತದೆ. ಯಾಕಂದ್ರೆ ಅದಕ್ಕೆ ನೀರಿನ ಅಂಶ ಬೇಕಾಗ್ತದೆ. ಸೊ ಟೈಮ್ ಟು ಟೈಮ್ ದಿನಕ್ಕೆ 1.5 ಇಂದ 2 ಲೀಟರ್ ನೀರನ್ನ ಸೇವಿಸಲೇಬೇಕು. ಮತ್ತೆ ಆದಷ್ಟು ನೀರಿನ ಪದಾರ್ಥಗಳು ಲೈಕ್ ಮಜ್ಜಿಗೆ ಆಗಲಿ ಅಥವಾ ದೇಹಕ್ಕೆ ಬೇಕಾದದ್ದು ಜ್ಯೂಸ್ಗಳಾಗಲಿ, ಯಾವುದೇ ಹಣ್ಣಿನ ರಸಗಳು, ಅದನ್ನ ಆಗಾಗ ಜಾಸ್ತಿ ತಿಂತಾ ಇರಬೇಕಾಗ್ತದೆ. ಸಾಲಿಡ್ ಫುಡ್ ಅನ್ನು ಆದಷ್ಟು ರಾತ್ರಿಗೆ ಅವಾಯ್ಡ್ ಮಾಡಿ ಆದಷ್ಟು ಲಿಕ್ವಿಡ್ ಫುಡ್ ಅನ್ನು ನಾವು ನಾರ್ಮಲಿ ತಗೊಳ್ಬೇಕಾಗ್ತದೆ. ಮತ್ತೆ ಟೆನ್ಷನ್ ಫ್ರೀ ಲೈಫ್ ಇದು ಸಾಧ್ಯ ಇಲ್ಲ, ಬಟ್ ಆದ್ರೂ ನಮ್ಮ
ವರ್ಕ್ ಅನ್ನ ಆದಷ್ಟು ಲಿಮಿಟ್ ಮಾಡಿ, ಎಷ್ಟು ಹೊತ್ತಿಗೆ ಒಂದು 5 ರಿಂದ 6 ಗಂಟೆ ಮ್ಯಾಕ್ಸಿಮಮ್ ವರ್ಕ್ ಅನ್ನು ಮಾಡಿ, ರಾತ್ರಿ 8 ತಾಸುಗಳು ನಿದ್ದೆಗಳು ಕ್ರಮೇಣ ಹಾರ್ಟ್ಗೆ ಬ್ರೈನ್ಗೆ ಬೇಕೇ ಬೇಕು. ಎಕ್ಸಸೈಸ್ ಎಷ್ಟು ಮಾಡಬೇಕಾಗುತ್ತೆ? ದಿನಕ್ಕೆ ವ್ಯಾಯಾಮ, ಅಲ್ಲಿ ವ್ಯಾಯಾಮದಲ್ಲಿ ಲಘು ವ್ಯಾಯಾಮ, ಮತ್ತೆ ವ್ಯಾಯಾಮದಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ದಿನ ವಾಕಿಂಗ್ ಅನ್ನು ಮಾಡಬೇಕಾಗ್ತದೆ. ಅಟ್ಲೀಸ್ಟ್ ಒಂದು 100 ಹೆಜ್ಜೆಗಳಷ್ಟು ವ್ಯಾಯಾಮ ವಾಕಿಂಗ್ ಮಾಡಲೇಬೇಕು. ಮತ್ತೆ ನಿಮ್ಗೆ ವ್ಯಾಯಾಮ ಶಾಲೆಯಲ್ಲಿ ಹೋಗಿ ನಿಮ್ಗೆ ನಾರ್ಮಲಿ ಕಾರ್ಡಿಯಾಕ್ ಎಕ್ಸರ್ಸೈಸ್ಗಳು ಇರ್ತದೆ, ಥ್ರೆಡ್ ಮಿಲ್ ಇರ್ತದೆ. ಸೊ ಇದನ್ನೆಲ್ಲ ನೀವು ನಾರ್ಮಲಿ ಮಾಡ್ತಾ ಇರಬೇಕಾಗ್ತದೆ. ರೂಟೀನ್ ನಿಮ್ಮ ವೇಟ್ ಅನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಪ್ರತಿ ಒಂದು ವಯಸ್ಸಿಗೆ ಅಷ್ಟು ವೇಟ್ಗಳಂತೆ ಇದೆ ರೆಸ್ಟ್ರಿಕ್ಷನ್. ಫಾರ್ ಎಕ್ಸಾಂಪಲ್ ಒಂದು 50 ವರ್ಷ ಮನುಷ್ಯನಿಗೆ ಒಂದು 55 ರಿಂದ 60 kg ಮೇಂಟೈನ್. ಯಾವಾಗ ನಾರ್ಮಲ್ ವೇಟ್ಗಿಂತ ಜಾಸ್ತಿ ವೇಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಗ ಅವನು ವೇಟ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗ್ತದೆ. ಅದು ಬಹಳ ಬಹಳ ಉತ್ತಮ. ಒಟ್ಟಾರೆಯಾಗಿ ಹೇಳೋದಿದ್ರೆ ಈ BP ಲೋ ಇರ್ಲಿ ಹೈ ಇರ್ಲಿ ಇದ್ದವರು ಏನು ಮುಖ್ಯವಾಗಿ ಗಮನಿಸಬೇಕು ಅಂತ ಒಬ್ಬರು ವೈದ್ಯರಾಗಿ ಹೇಳಲಿಕ್ಕೆ ಬಯಸ್ತಾರೆ. 2 ವೆರಿ ಇಂಪಾರ್ಟೆಂಟ್ ಕಂಡೀಷನ್ಗಳು, ಲೋ BP ಇಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್, ಮತ್ತೆ ಹೈಪರ್ ಟೆನ್ಷನ್ ರಕ್ತ ಒತ್ತಡ ಜಾಸ್ತಿ. 2 ಇಂಪಾರ್ಟೆಂಟ್ ಕಾಯಿಲೆಗಳೇ. ಮೂಲಭೂತವಾಗಿ ನಾವು ತಲೆ ಸುತ್ತು ಬಂದಾಗ ಅಥವಾ ತಲೆನೋವು ಬಂದಾಗ ಅಥವಾ ಯಾವುದೇ ದೇಹದಲ್ಲಿ ನಾರ್ಮಲ್ ರುಟೀನ್ಗಿಂತ ಯಾವುದಾದ್ರೂ ವ್ಯತ್ಯಾಸಗಳ ಲಕ್ಷಣಗಳು ಕಂಡಾಗ ಕೂಡಲೇ ನಾವು ಅದನ್ನ ನಮ್ಮ ವೈದ್ಯರ ಹತ್ರ ಹೋಗಿ ಅದನ್ನ ತಪಾಸಣೆ ಮಾಡಿ, ಅದಕ್ಕೆ ಕಾರಣಗಳು ಏನು, ಅದಕ್ಕೆ ಏನೇನು ಇನ್ವೆಸ್ಟಿಗೇಷನ್ಗಳು ಉಂಟು ಅದನ್ನು ಮಾಡಿ, ಮತ್ತೆ ಅದಕ್ಕೆ ಏನೇನು ಪರಿಹಾರ ಇದೆ ಅದನ್ನು ಕೂಡಲೇ ಮಾಡಿದಾಗ ನಮಗೆ ಈ ಕಾಂಪ್ಲಿಕೇಶನ್ಸ್ ಅನ್ನ ಪ್ರಿವೆಂಟ್ ಮಾಡಬಹುದು. ಒಳ್ಳೆಯದು ಕಾರ್ತಿಕೇಯ ಪ್ರಸಾದ್ ಅವರೇ, ಮುಖ್ಯವಾಗಿ ಈ ಹೈಪರ್ ಟೆನ್ಷನ್ BP ಅನ್ನುವಂತಹ ಒಂದು ಕಾಯಿಲೆಯ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ರಕ್ತದ ಒತ್ತಡ ಅಥವಾ ಹೈಪರ್ ಟೆನ್ಷನ್ ಈ ಕುರಿತು ಕಣಚೂರು ಆಯುರ್ವೇದ ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿ ಡಾಕ್ಟರ್ ಕಾರ್ತಿಕೇಯ ಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ PS. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.